ನಮಸ್ಕಾರ. ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತು ನಮ್ಮ ಶೋನಲ್ಲಿ ನಮ್ಮ ಜೊತೆ ಬಿಗ್ ಬಾಸ್ ನಿಂದ ಹೊರಬಂದಂತಹ ರಜತ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹಾಗೆ ಅವರ ಬಿಗ್ ಬಾಸ್ 2ನೇ ಜರ್ನಿ ಹೇಗಿತ್ತು ಅಂತ ಕೇಳೋಣ. ಹಲೋ ರಜತ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಬಿಗ್ ಬಾಸ್ ಇಂದ ಹೊರಗೆ ಬನ್ನಿ ಅಂತೆಲ್ಲ ಹೇಳ್ಬಿಡಿ ಪ್ಲೀಸ್. ನಾನು ಒಬ್ಬ ಗೆಸ್ಟ್, ವೈಲ್ಡ್ ಕಾರ್ಡ್ ಗೆಸ್ಟ್. ಬಟ್ ಈ ತರ ಬಂದು ನನಗೆ ಆಕ್ಚುಲಿ ಇಷ್ಟ ಇರಲಿಲ್ಲ. ಬಟ್ ಸ್ಟಿಲ್ ಬಿಗ್ ಬಾಸ್ ಅನ್ನೋ ಒಂದು ಶೋಗೆ ಒಂದು ಆಭಾರದ ಗೌರವ ಆಮೇಲೆ ಮರ್ಯಾದೆ ಇದ್ದ ಕಾರಣಕ್ಕೆ ವೈಲ್ಡ್ ಕಾರ್ಡ್ ಗೆಸ್ಟ್ ಅಂತ ಗೊತ್ತಿದ್ರು ನನ್ನ 100% ನಾನು ಕೊಡೋಕೆ ಪ್ರಯತ್ನ ಪಟ್ಟೆ. ಓಕೆ, ಇನ್ನ ಫ್ರೆಂಡ್ಸ್ ಜೊತೆ ಒಳಗೋದ್ರಿ ನೀವು. ಹಿಂದಿನ ಸೀಸನ್ ಅಲ್ಲಿ ಅವರೆಲ್ಲ ನಿಮಗೆ ಎನಿಮಿಗಳ ತರ ಒಂಥರ ಅಂದ್ರೆ ನಿಮ್ಗೆ ಇಲ್ಲ, ಎನಿಮಿ ಥರ ಇದ್ದಿದ್ದು ಮಂಜು ಮಾತ್ರ. ಇನ್ನೆಲ್ಲರೂ ನನಗೆ ಆಮೇಲೆ ಚೈತ್ರ, ಮೋಕ್ಷಿ, ತ್ರಿವಿಕ್ರಮ್ ಎಲ್ಲ ತುಂಬ ಆತ್ಮೀಯರೇ ನನಗೆ. ಆಮೇಲೆ ಮಂಜುನು ಪಾಪ, ಮಂಜು ಚೈತ್ರ ಎಲ್ಲ ಆತ್ಮೀಯರೇ. ಒಳಗೋದ್ಮೇಲೆ ಶೋ ಅಲ್ಲಿ ಅದು ಇದ್ದೇ ಇರುತ್ತೆ, ಅದು ಹಾಗೇ ಆಗುತ್ತೆ. ನಾವೊಂದು ಹೇಳ್ತೀನಿ, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಥರ ಆಗುತ್ತಾ, ಅದು ಹಾಗೇ ಆಗುತ್ತೆ. ಬಟ್ ಎಲ್ಲ ಚೆನ್ನಾಗಿದ್ದೀವಿ ಈಗ. ಓಕೆ, ಮತ್ತೆ ಇವಾಗ ಮನೆ ಒಳಗಡೆ ಹೋಗ್ತಿದ್ದಂಗೆನೆ ಜಗಳ ಶುರು ಮಾಡ್ಬಿಡ್ತೀರಿ. ಅಂದ್ರೆ ಯಾವ್ದೋ ಒಂದು ಥಾಟ್ ಅಲ್ಲಿ ಹೋಗ್ತೀರಿ ಮನೆ ಒಳಗಡೆ. ಹೋಗ್ತಿದ್ದಂಗೆ ಜಗಳ ಮಾಡಲ್ಲ ನಾನು. ಇಲ್ಲ, ಇರಿಟೇಟ್ ಮಾಡ್ದ ಗಿಲ್ಲಿ ಆಕ್ಚುಲಿ ಮಾಡ್ದ. ನೀವು ಒಂದ್ಸತಿ ಒಳಗೆ ಹೋಗಿ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ, ಗಿಲ್ಲಿ ನಾನು ಮಾತಾಡ್ಸಿದೀನಿ, ಗಿಲ್ಲಿ ಇಂಟರ್ವ್ಯೂ ಕೂಡ ಮಾಡಿದ್ದೀನಿ ಒಂದ್ಸಲ. ಹೌದು, ಅದು ಗಿಲ್ಲಿ ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ನಾವು ಎಲ್ಲೋ ಒಂದು ವರ್ಷ ಆರಾಮಾಗಿ ಆಚೆ ಇದ್ದವರು, ಎಲ್ಲೋ ಒಂದು ಬೇರೆ ವೈಬಲ್ ಇದ್ದವರು. ಸಡನ್ನಾಗಿ ಮನೆಯೊಳಗೆ ಹೋಗ್ತೀವಿ, ಆಮೇಲೆ ಕಿಟ 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 ಅಂದರೆ ಒಂಥರ ಇರಿಟೇಷನ್ ಸ್ಟಾರ್ಟ್ ಆಗೋಯ್ತು ನನಗೆ. ಯಾಕೋ ಹಿಂಗೆ ಆಡ್ತಾ ಇದ್ದೆ, ಸುಮ್ಮನೆ ಒಂದು 5 ನಿಮಿಷ ಸುಮ್ಮನೆ ಅಡ್ಜಸ್ಟ್ ಆಗಬೇಕಲ್ಲ ಮೇಡಮ್ ಮನೆಗೆ. ಸೊ ಆ ಒಂದು ಇದರಲ್ಲಿ ನಾನು ಬೈದ್ನೇ ಹೊರತು ಪರ್ಸನಲಿ ಏನಿಲ್ಲ. ಓಕೆ, ಆಮೇಲೆ ಅದೇ ಗಿಲ್ಲಿ ಜೊತೆ ಸಿಕ್ಕಾಪಟ್ಟೆ ಕ್ಲೋಸ್ ಆಗ್ಬಿಡ್ತೀರಿ. ಹೆಂಗಂದ್ರೆ ಗಿಲ್ಲಿ ವರ್ಸಸ್ ರಜತ್ ಅಂತ ಇರುತ್ತೆ ಸ್ಟಾರ್ಟಿಂಗು, ಬಟ್ ಅದು ಒಂದು ವಾರ ಆದ್ಮೇಲೆ ಗಿಲ್ಲಿ ಅಂಡ್ ರಜತ್ ಅಂತ ಆಗ್ಬಿಡತ್ತೆ. ಅದು ಹೆಂಗೆ ಕ್ಲೋಸ್ನೆಸ್ ಆಯ್ತು ಇಬ್ರು ಮಧ್ಯೆ ಅಂತ? ನಂದು ಒಂದು ವೈಬ್ ಮ್ಯಾಚ್ ಆಯ್ತು. ಅವನು ಮಂಡ್ಯದವನು, ಆಮೇಲೆ ನಮಗೆ ಮಂಡ್ಯದ ನಂಟು ಹೆವಿ ಸ್ಟ್ರಾಂಗ್ ಆಗಿ ಉಳಿದ್ಬಿಡ್ತು. ಅದೇನಾಗುತ್ತೆ ಅಂದಾಗ ಒಂದು ಭಾಷೆ ಆಗಿರಲಿ, ಮಾತಾಡೋ ರೀತಿ ಆಗಿರಲಿ, ಆಮೇಲೆ ನಂದು ಒಂದು ಥಾಟ್ಸ್ ಒಂದೇ ಥರ, ವೈಬ್ ಒಂಥರ ತುಂಬ ಕ್ಲೋಸ್ ಆಗಿ ಕ್ರಿಯೇಟ್ ಆಗೋಯ್ತು. ಆಮೇಲೆ ನನಗಿಷ್ಟ ಅವನ ಹತ್ರ ಮಾತಾಡೋದು, ನನ್ನ ಜೊತೆ ಇರೋದು, ಆಮೇಲೆ ಟೈಮ್ ಸ್ಪೆಂಡ್ ಮಾಡೋದು. ಯಾಕಂದ್ರೆ ನಂತರ ಯಾರನ್ನ ಮಾತಾಡ್ತಾವ್ರೆ ಅಂದರೆ ಅದು ಒಂದು ವೈಬ್ ಮ್ಯಾಚ್ ಆಗೋಯ್ತು. ಅದನ್ನು ಬೇರೆ ಥರನೇ ಅದು ಮನೇಲಿ ತಿರುಗಿಸಿದ್ರು ಈ ಥರ ಏನೋ ಬೇಕಂತ ಮಾಡ್ತಾರೆ, ಅದೆಲ್ಲ ಏನಿಲ್ಲ. ಅದೊಂದು ನಾಟಿ ಸೊಗಡು ಅಂತಾರೆ ಗೊತ್ತಾ. ಸೊ ಅದಕ್ಕೆ ನಾನು ಕ್ಲೋಸ್ ನಾಟಿ ಇಬ್ರು ಮಜಾ ಮಾಡ್ಕೊಂಡಿದ್ರಿ ಅನ್ಸತ್ತೆ. ಓಕೆ, ಇನ್ನ ರಜತ್ ಅವರು ಮನೆ ಒಳಗಡೆ ಇರೋರಿಗೆ ತಾಯ್ತಾ ಕಟ್ತೀನಿ ಅಂತ ಅವ್ರೇನಾದ್ರು ಕಟ್ಟಿಸ್ಕೊಂಡು ಬಂದ್ಬಿಟ್ರ? ಯಾವುದೇ ಕಾರಣಕ್ಕೂ ಇಲ್ಲ. ಅದು ಗೆಸ್ಟ್ ಆಗಿ ಇದ್ವಲ್ಲ ನಾವು. ಸೊ ಅದೊಂದು ಕಾರಣಕ್ಕೆ ನಾನು ಅಲ್ಲಿ ಸುಮ್ಮನೆ ಇರ್ತಿದ್ದೆ. ಬಟ್ ಏನೇ ಆದ್ರೂ ಕೊನೆಗೆ ನಾವು ಬಿಟ್ಕೊಡಂಗೆ ಇರ್ಲಿಲ್ವಲ್ಲ ನಮ್ಮ ಒಂದು ಸೀಕ್ರೆಟ್ನ. ಸೊ ಆ ಕಾರಣಕ್ಕೆ ನಾನು ಆಯಿತು ಅಂತ ಸುಮ್ಮನೆ ಇದ್ದು. ಬಟ್ ನೆವರ್ದಲೆಸ್ ತುಂಬ ಖುಷಿಯಾಗಿತ್ತು. ಆ ಮನೆ ಪ್ರತಿ ಸತಿನೂ ನಮಗೆ ಒಂದು ಆ ಪ್ರೀತಿ ಆಮೇಲೆ ಆ ಹೆಸರನ್ನ ಕೊಡ್ತಿದ್ದಾಗ ನಾವು ಯಾವತ್ತಿದ್ರೂ ಅದಕ್ಕೆ ಆಭಾರಿಯಾಗಿರ್ತೀವಿ. ನೀವು ಗಿಲ್ಲಿಗೆ ಒಂದು ಮಾತು ಹೇಳ್ತೀರಿ, ಸಕಲ ಕಲಾ ವಲ್ಲಭ ನೀನು ಅಂತ ಹೇಳ್ಬಿಟ್ಟು. ನಿನ್ನೆ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ನನಗೆ ಅನ್ಸಿದ್ದು, ನೀವು ಗಿಲ್ಲಿಗೆ ಕಪಾಳ ಕೊಡದ್ ಬಿಡ್ತಿದ್ದೆ, ಅಂದ್ರೆ ಕಪಾಳ ಕೊಡದ್ ಬುದ್ಧಿ ಹೇಳ್ತಿದ್ದೆ ಅಂತ. ಬಟ್ ಗಿಲ್ಲಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಅದನ್ನೇ ರೀಸನ್ ತಗೊಂಡು ನಿಮ್ಮನ್ನ ನಾಮಿನೇಟ್ ಮಾಡ್ಬಿಡ್ತಾರೆ. ಗಿಲ್ಲಿ ಆಟದ ಬಗ್ಗೆ ಏನನ್ಸತ್ತೆ ನಿಮ್ಗೆ? ವ್ಯಕ್ತಿ ಅವನು, ಅಪಾರವಾದ ಒಂದು ಅವನ ಮೇಲೆ ಗೌರವ ಇದೆ. ಆಮೇಲೆ ಇನ್ನೊಂದೇನು ಅಂದರೆ ಅವ್ನಿಗೆ ಹೆಂಗೆ ಆಡ್ಬೇಕು ಆಟನ, ಏನು ಆಡಬೇಕು, ಆಮೇಲೆ ಏನು ತಲೆ ಕೆಡಿಸ್ಕೊಳಲ್ಲ ಅವನು. ಮನ್ಸಿಗೆ ಬಂದಿದ್ದು ಹೇಳ್ತಾನೆ. ನಂತರನೇ ಸೇಮ್ ಅಂದರೆ ಒಂಥರ ಜೋವೆಲ್ ವ್ಯಕ್ತಿ, ತುಂಬ ಖುಷಿ ಅಂತ ಇರುವಂಥ ವ್ಯಕ್ತಿ. ಬಟ್ ಆದರೆ ಅದು ಆಚೆ ಕಡೆ ಹೆಂಗೆ ಕಾಣಿಸ್ತದೆ, ಜಗಳ ಮಾಡಲ್ಲ. ನಾನು ಮಾಡ್ತಾನೆ, ಅದು ಮಾಡೋದು ಕಾಣಿಸಲ್ಲ, ಸೈಲೆಂಟಾಗಿ ಕೊಟ್ಟು ಕಳ್ಸ್ಕೊಂಡ್ಬಿಡ್ತಾನೆ ಅಲ್ಲಿಂದ. ಬಟ್ ಆದರೆ ನೀವೊಂದು ಕ್ವಶನ್ ಕೇಳಿದ್ರಿ, ಐ ಆಮ್ ಸಾರಿ, ಏನಂತ ಕೇಳಿದ್ರಿ? ಅದೇ ಸಕಲ ಕಲಾ ವಲ್ಲಭ ಅಂತೇಳಿ. ಅದು ಹೆಂಗೆ ಅಂದರೆ ಮನಸ್ಸಲ್ಲೇನು ಇಟ್ಕೊಳಲ್ಲ, ಅದೇನು ಅನ್ಸುತ್ತೋ ಅದನ್ನು ಮಾತಾಡ್ತಾನೆ. ಅದನ್ನು ಬೇರೆಯವ್ರಿಗೆ ಡ್ರಾಮಾ ಅಂತ ಮನೇಲಿರೋರಿಗೆ ಡ್ರಾಮಾ ಅಂತ ಕಾಣಿಸ್ಬೋದು, ಮತ್ತೊಂದು ಮಗದೊಂದು ಮಾಡ್ಬೋದು. ಬಟ್ ನಾನು ಒಂದು ವಿಷಯನ ಸ್ಪೆಸಿಫೈ ಮಾಡಬೇಕು ಅಂದಾಗ, ದಯವಿಟ್ಟು ಅವನ PR ಯಾರೋ ಟೀಮ್ ಇರ್ತಾರೆ ಅಲ್ವಾ, ಅದು ಯಾರು ಕೊಟ್ಟವನೋ ಗೊತ್ತಿಲ್ಲ, ಅವ್ರು ಸ್ವಲ್ಪ ಹುಷಾರಾಗಿರ್ಬೇಕಷ್ಟೆ. ಅಂದರೆ ಯಾಕೆ ಅಂದರೆ ಗಿಲ್ಲಿಗೆ ತುಂಬ ಒಳ್ಳೆ ಹೆಸರಿದೆ, ತುಂಬ ಚೆನ್ನಾಗಿ ಆಡ್ತಾ ಇದ್ದಾನೆ. ಅವ್ನ ಆಟನ ಆಡಕ್ಕೆ ಬಿಡಲಿ. ಯಾಕಂದರೆ ಇವಾಗ ಗಿಲ್ಲಿಗೂ ಒಂದು ತಾಯಿ ಇರುತ್ತೆ, ತಂದೆ ಇರ್ತಾರೆ, ಒಂದು ಫ್ಯಾಮಿಲಿ ಇರುತ್ತೆ, ಅದೇ ಥರ ಎಲ್ಲರಿಗೂ ಇರ್ತಾರೆ. ಸೊ ಅದ್ರ ಬಗ್ಗೆ ಮಾತಾಡಬಾರ್ದು. ಅವ್ನು PR ನನ್ನ ಮುಂದೆ ಬಂದು ಮಾತಾಡ್ದ ಅಂದರೆ ನನಗೆ ಗೊತ್ತು ಹೆಂಗೆ ಮಾತಾಡಬೇಕು ಅಂತ, ಕರೆಕ್ಟಾ? ಅದು ಒಳಗೆ ಏನೇ ಆಗಲಿ, ಮತ್ತೊಂದಾಗಲಿ ಮಗದೊಂದಾಗಲಿ, ಅದು ಒಂದು ಡೀಸೆಂಟ್ ರೀತಿ ಪೋರ್ಟ್ರೇ ಮಾಡೋದಾಗಲಿ ಇಲ್ಲ ಮಾತಾಡೋದಾಗಲಿ ಇರುತ್ತೆ. ನೀನು PR ಕೆಲಸ ಕೊಟ್ಟಿದ್ದ ತಕ್ಷಣ ನೀನು ಏನೇನೋ ಮಾತಾಡ್ಬೋದು ಅಂದರೆ ನಮಗೂ ಮಾತುಗಳಿಲ್ವಾ, ನಮಗೆ ಮಾತಾಡೋಕೆ ಬರೋ ನಮ್ಮ ಹತ್ರ ಬಾಯಿ ಇಲ್ವಾ?
ನೋಡ್ಕೊಂಬ ಸ್ಟಾರ್ಟಿಂಗ್ ಅಂದ್ರೆ ನಿಮಗೆ ಗೊತ್ತಿದ್ಯೋ ಇಲ್ವೋ ಗೊತ್ತಿಲ್ಲ, ಯಾಕಂದ್ರೆ ನೀವು ಬಂದ್ ಒಂದ್ 2 ದಿನ ಆಗಿರುತ್ತೆ ಮನೆಯಿಂದ ಹೊರಗೆ, ಒಂದೇ ನಿಮ್ಗೂ ಕೂಡ ತುಂಬಾ ನೆಗೆಟಿವ್ ಆಗಿತ್ತು ಅಂದ್ರೆ ನಿಮ್ದು ಕಮೆಂಟ್ ಸೆಕ್ಷನ್ ಎಲ್ಲ ಆಫ್ ಆಗ್ಬಿಟ್ಟಿತ್ತು. ಹೌದಾ? ಅಂದ್ರೆ ಗಿಲ್ಲಿ ಫ್ಯಾನ್ಸಿಗೆ ಸಿಟ್ಟು ಬರೋ ತರ ನೀವು ಗಿಲ್ಲಿನ ಒಳಗಡೆ ನಡ್ಸ್ಕೊಂಡ್ರಿ ಅನ್ನೋದು ಗಿಲ್ಲಿ ಫ್ಯಾನ್ಸಿಗೆ ಇತ್ತು. ಅಂದ್ರೆ ಸ್ಟಾರ್ಟಿಂಗ್ ಹೋದಾಗ ಸ್ವಲ್ಪ ಫ್ರಿಕ್ಷನ್ ಆಯ್ತಲ್ಲ ನಿಮಗೂ ಅವರಿಗೂ, ಅವ್ರೇನೋ ಕಾಮಿಡಿ ಮಾಡ್ತಾರೆ ಅಂತ ನೀವು ಬೈತಾ ಇದ್ದಿದ್ದು. ಸೊ ಅವಾಗ ಗಿಲ್ಲಿ ಇದು ಹೊರಗಡೆ ನಿಮಗೆ ಸ್ವಲ್ಪ ನೆಗೆಟಿವ್ ಆಗಿತ್ತು, ಅವಾಗ ನಿಮ್ ಕಮೆಂಟ್ ಸೆಕ್ಷನ್ ಕೂಡ ಆಫ್ ಆಗ್ಬಿಟ್ಟಿತ್ತು. ಮೇಡಮ್ ನನಗೆ ನೆಗೆಟಿವ್ ಪಾಸಿಟಿವ್ ನನಗೆಲ್ಲ ತಲೆನೋವಿಲ್ಲ. ಐ ಡೋಂಟ್ ಬಾದರ್ ಅಬೌಟ್ ಇಟ್. ನಮ್ಮ ಬಾಸ್ ಥರನೇ ನಾವು ನೆಗೆಟಿವ್ ಆರ್ ಪಾಸಿಟಿವ್ ಪಬ್ಲಿಸಿಟಿ ಅಂತ ಇರ್ತೀವಿ, ತೊಂದರೆ ಇಲ್ಲ. ಬಟ್ ಆದರೆ ನಾವು ಹೇಳೋದೇನು ಗೊತ್ತಾ, ನೀನು PR ಕೆಲಸ ಮಾಡು, ನಿಯತ್ತಾಗಿ ಮಾಡು, ತೊಂದರೆ ಇಲ್ಲ. ಬಟ್ ಆದರೆ ಎಲ್ಲರಿಗೂ ತಾಯಿ ಇರ್ತಾರೆ, ತಂದೆ ಇರ್ತಾರೆ, ಹೆಂಡತಿ ಇರ್ತಾರೆ, ಮಕ್ಳಿರ್ತಾರೆ, ಅದನ್ನ ನೋಡ್ಕೊಂಡು ಮಾಡು. ನಿನ್ನ ಜೀವನ ಇದರಿಂದನೇ ಇರೋದು, ತೊಂದರೆ ಇಲ್ಲ, ಮಾಡು. ನನ್ನ ಮುಂದೆ ಬಂದು ಮಾತಾಡ್ತಾನ ಅವನು PR ಟೀಮ್ ಅವನು, ನೀವು ಹೇಳ್ರಿ ನನಗೆ ನನ್ನ ಮುಂದೆ ಬಂದು ಮಾತಾಡ್ತಾನ? ಅಷ್ಟಿಲ್ಲ ಅಂದಾಗ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಬೇಕು. ಗಿಲ್ಲಿ ಚೆನ್ನಾಗಿ ಆಡ್ತಾವ, ಅವ್ನ ಹೆಸರು ಕೆಡಿಸೋದು ಬೇಡ. ಇವಾಗ ಗಿಲ್ಲಿ ಫ್ಯಾನ್ಸ್ ಇಂಥವ್ರು ಅಂತ ತೋರ್ಸೋದು ಬೇಡವಲ್ಲ. ಅಲ್ಲ ಅದೇ ಗಿಲ್ಲಿ ಫ್ಯಾನ್ಸ್ ನೀವು ಮನೆಯಿಂದ ಹೊರಗೆ ಬಂದಾಗ ಬೇಜಾರು ಮಾಡ್ಕೊಂಡಿದ್ದು ಇದೆ, ಅದನ್ನೇ ಹೇಳ್ತಾರದು. ಗಿಲ್ಲಿ ಅವ್ರು ನಿಜವಾದ ಫ್ಯಾನ್ಸು, ಅವ್ರು ಆಕ್ಚುಲಿ ನಿಜವಾದ ಫ್ಯಾನ್ಸು. ಗಿಲ್ಲಿ ಫ್ಯಾನ್ಸ್ ಒಳ್ಳೆಯವ್ರವ್ರೆ, ಒಳ್ಳೆಯವ್ರನ್ನ ತೋರಿಸ್ಲಿ. ಗಿಲ್ಲಿ ಫ್ಯಾನ್ಸ್ ಇಂಥವ್ರು ಈ ಥರ ಮಾತಾಡ್ತಾರೆ, ಇಷ್ಟು ಅಸಹ್ಯಕ್ಕೆ ಮಾತಾಡ್ತಾರೆ ಅನ್ನೋದು ತೋರ್ಸೋದು ಬೇಡವಲ್ಲ. ಅಫಿಷಿಯಲ್ ಆಗಿ ಮಾತಾಡಲಿ. ಯಾಕೆ ನಮಗೂ ಬಾಯಿ ಇದೆ, ನಮಗೂ ಮಾತುಗಳು ಇವ್ರಿಗಿಂತ ಚೆನ್ನಾಗಿ ಬರುತ್ತೆ. ಆ ಮಾತುಗಳು ಒಂದು ತೂಕ ಇರಬೇಕಷ್ಟೇ. ಓಕೆ, ಯಾಕೆ ರಜತ್ ಅವ್ರಿಗೆ ಅಶ್ವಿನಿ ಅವ್ರನ್ನ ಕಂಡ್ರೇ ಆಗ್ತಾ ಇರಲಿಲ್ಲ? ಹೋದಾಗಿಂದ ಅವರು ಪಾಪ ತುಂಬಾ ಸಲ ಹೇಳಿದ್ರು, ಒಳಗಡೆ ಬಂದಾಗಿಂದ ರಜತ್ ನನ್ನ ಜೊತೆ ಮಾತಾಡೇ ಇಲ್ಲ, ನಾನ್ ಮಾತಾಡ್ಸಕ್ ಟ್ರೈ ಮಾಡಿದ್ರು ಮಾತಾಡಿಲ್ಲ ಅವರು ಅಂತ. ಆಮೇಲೆ ಪ್ರತಿ ಸತಿ ನೀವು ಅವ್ರನ್ನೇ ಅಂದ್ರೆ ನೋಡೋರಿಗೆ ನೀವು ಅವ್ರನ್ನೇ ಟಾರ್ಗೆಟ್ ಮಾಡ್ತಾ ಇದ್ರಿ ಅನ್ಸ್ತಾ ಇತ್ತು. ಮಾಡಿದ್ದು ಅದನ್ನೇ, ತೊಂದರೆ ಇಲ್ಲ. ಅಂದ್ರೆ ನೀವು ಮೊದಲೇ ಪ್ರಿಪೇರ್ ಆಗಿ ಹೋಗಿದ್ರೆ ಹೇಗೆ ಅಂತ? ಇಲ್ಲ ಮೇಡಮ್, ಅದೇನಾಗುತ್ತೆ ಗೊತ್ತಾ, ನಾನು ಒಳಗೆ ಹೋಗಿದ ತಕ್ಷಣ ಒಂದು ವೈಬ್ ನನಗೆ ಕನೆಕ್ಟ್ ಆಗಿಲ್ಲ ಅವ್ರ ಹತ್ರ. ಆಮೇಲೆ ನನಗೆ ಎಲ್ಲೋ ಮಾತಾಡಬೇಕು ಬೇಡವೋ ಅನ್ನೋದು ನನಗೆ ಒಂದು ಪಾಯಿಂಟ್ ಇತ್ತು. ಒಳಗೆ ನನಗೂ ಅವ್ರಿಗೊಂದು ವಿಷಯ ಆಗುತ್ತೆ, ಅದು ತೀರನೇ ಒಂದು ಪರ್ಸನಲ್ ಡಿಸ್ಗಸ್ಟಿಂಗ್ ವಿಷಯ ಅಂತಾನೆ ಹೇಳ್ಬೋದು ಒಂದು ಟಾಸ್ಕಲ್ಲಿ. ಅದನ್ನ ಹೆಂಗ್ ತಿರುಗಿಸಿದ್ರು ಮನೆಯವ್ರಿಗೆ ಅಂದ್ರೆ ಪೂಲ್ಗೆ ತಳ್ಳೋದು ಅಲ್ಲ ಅಲ್ಲ ಅದಕ್ಕೆ ಅದಾದ್ಮೇಲೆ ಅದೇನಾಗುತ್ತೆ ಅಂದಾಗ ಅದು ಹೆಂಗ್ ಮನೆಯವ್ರ ಹತ್ರ ತಿರುಗಿಸಿದ್ರು ಅಂದ್ರೆ ನಾನೇನೋ ಕೆಟ್ಟ ರೀತಿ ಅಸಭ್ಯವಾಗಿ ಏನೋ ಥರ ಬಂದ್ಬಿಡ್ತು. ನಾನು ಅವತ್ತು ಡಿಸೈಡ್ ಮಾಡಿದವನು, ನನಗೂ ಯಮ್ಮಗೂ ಸೆಟ್ ಆಗಲ್ಲ ಅಂತ. ಆಮೇಲೆ ಕೊನೆಗೆ ಬಿಗ್ ಬಾಸ್ ಬಂದು ಮಾತಾಡಿದ್ರು, ಅದ್ರ ಬಗ್ಗೆ ಮಾತಾಡಂಗಿಲ್ಲ ನಾನು. ಅವರೇ ಬಂದು ಬಿಗ್ ಬಾಸೇ ಬಂದು ಎಂಟ್ರಿ ತಗೊಂಡು ಮಾತಾಡಿ ಅಶ್ವಿನಿ ಅವ್ರಿಗೆ ಬುದ್ಧಿ ಹೇಳಿ ಹಿಂಗೆಲ್ಲ ಮಾತಾಡಬಾರ್ದು ಅಂತ ಹೇಳಿದ್ಮೇಲೆ ನಾನು ಸುಮ್ಮನೆ ನನ್ನ ಪ್ರಕಾರ ಟೆಲಿಕಾಸ್ಟು ಆಗಿಲ್ಲ ಅನ್ಸುತ್ತೆ. ಸೊ ಆ ಥರ ವಿಷಯಗಳು ಗೊತ್ತಿಲ್ಲ, ನೀವು ಹೇಳಿದ್ಮೇಲೆ ಗೊತ್ತಾಗ್ತದೆ. ಹೌದು. ಸೊ ಆ ಥರ ವಿಷಯಗಳು ನನಗೆ ಪರ್ಸ್ನಲಿ ತುಂಬ ಬೇಜಾರಾಯಿತು. ಒಂದು ವಿಷಯನ ಒಂದು ರೀತಿ ಮಾತಾಡ್ಬೋದು, ಅದನ್ನ ಹಲವಾರು ರೀತಿ ಕೊಡೋದು. ಅದರಲ್ಲಿ ಫೇಮಸ್ ಬಂದು ಚೈತ್ರ ಆಮೇಲೆ ನಮ್ಮ ಅಶ್ವಿನಿ ಅವರು. ಸೊ ನಂಗಂತವ್ರು ನೋಡ್ರೆ ಆಗಲ್ಲ, ಅದನ್ನ ಮಾಡಿಬಿಡಿ ಅಂತ ನಾನು ಸ್ವಲ್ಪ ದೂರ ಇದ್ದೆ ಅಷ್ಟೇ. ಯಾಕಂದ್ರೆ ನಮ್ಮ ಮೊದಲೇ ನಾವು ಮಾತಾಡೋದು ಕೆಲವ್ರಿಗೆ ಇಷ್ಟ ಆಗಲ್ಲ, ಕೆಲವರೆಲ್ಲ ಬಹಳ ಜನಕ್ಕೆ ಇಷ್ಟ ಆಗಲ್ಲ. ಸೊ ಅದ್ರಲ್ಲಿ ಇವರೊಬ್ರು, ಸೊ ನಾವು ದೂರ ಇದ್ವಿ ಅಷ್ಟೇ. ಓಕೆ, ಇನ್ನು ನಿಮಗೂ ಮತ್ತೆ ಧ್ರುವಂತಿಗೂ ಒಂದು ದೊಡ್ಡ ಗಲಾಟೆ ಆಗ್ಬಿಡತ್ತೆ. ಮಧ್ಯದಲ್ಲಿ ಕೆಲವು ವರ್ಡ್ಸ್ ಕೂಡ ಬರುತ್ತೆ, ಅಂದ್ರೆ ನಾನು ಹೇಳೋದಿಕ್ ಆಗೋದಿಲ್ಲ ಅದನ್ನ. ಈ ತರದ್ದೆಲ್ಲ ಹಿಂಗೆ ಮಾತಾಡಿದ್ರು ರಜತ್ ಅಂತ ಹೇಳ್ಬಿಟ್ಟು ನಿಮ್ಮ ಮೇಲೆ ಒಂದು ಬ್ಲೇಮ್ ಬಂದ್ಬಿಡತ್ತೆ. ನೀವು ಅವಾಗ ಹೇಳ್ತೀರಿ ಧ್ರುವಂತ್ ನನ್ಗೆ ಇಲ್ಲಲ್ಲ, ಹೊರಗೂ ಗೊತ್ತು, ಬಟ್ ಹೊರಗೆ ಈ ತರ ಇರ್ಲಿಲ್ಲ ಧ್ರುವಂತು ಅಂತ. ಅಂದ್ರೆ ಹೊರಗೆ ಯಾವ ತರ ಇದ್ರು ನಿಮ್ ಜೊತೆಗೆ, ಒಳಗೆ ಯಾವ ತರ ಇದಾರೆ ಅವರು? ಅವ್ನು ಹೊರಗಡೆ ಇದ್ರೆ ನಾನು ತರ ಮಾತಾಡ್ತೀನಿ ಅನ್ಸುತ್ತೆ ಈ ತರ. ಯಾಕಂದ್ರೆ ಅವ್ನಿಗೆ ಗೊತ್ತು, ಯಾಕಂದ್ರೆ ಇವಾಗ ನಾನು ಕಾವ್ಯ ಏನೋ ಒಂದು ಟಾಸ್ಕ್ ಆಡ್ತಾ ಇದೀವಿ, ಅವ್ರು ನನ್ನ ಏನೋ ಹೇಳ್ತಾ ಇದ್ದಾರೆ, ಅವಾಗ ಇವ್ನು ಮಧ್ಯದಲ್ಲಿ ಕುತ್ಕೊಂಡು ಅಯ್ಯೋ ಅನ್ನೋದಿದ್ದು ಆ ಥರ ಎಲ್ಲ ನನಗೆ ಟಾಂಗ್ ಕೊಡ್ತಿರಲಿಲ್ಲ. ಅವನು ನನಗೆ ಬಹಳ ಕ್ಲೋಸು ಆಚೆ, ಅಂದರೆ ಆಚೆ ಕ್ಲೋಸು ಅಂದರೆ ಒಂದು ಸರ್ಕಲಲ್ಲಿ ಪರಿಚಯ ನನಗೆ. ಹಂಗಿದ್ದಾಗ ನಾನು ಆಚೆಗಡೆ ಅವನ ಹತ್ರ ಜಾಸ್ತಿ ಮಾತಾಡ್ತಿರಲಿಲ್ಲ. ಅಂದರೆ ಈ ಥರನೇ ಸುಮ್ಮನೆ ಮಾತುಗಳು ಅದು ಇದು, ನಾನು ಆಚೆ ಅವನ ಹತ್ರ ಜಾಸ್ತಿ ಮಾತಾಡ್ತಿರಲಿಲ್ಲ. ದ ಸೇಮ್ ವೇ ಐ ಕ್ಯಾರಿಡ್ ಇನ್ಸೈಡ್. ಬಟ್ ಆದರೆ ಅವನು ಮಾತಾಡಿದ್ದೆಲ್ಲೋ ಪರ್ಸ್ನಲಿ ನನಗೆ ಬೇಜಾರಾಯಿತು. ಯಾಕಂದರೆ ನನ್ನ ಬಾಯಿಂದ ಮಾತುಗಳು ಬಂತು, ಇಲ್ಲ ಅನ್ನಂಗಿಲ್ಲ. ಬಟ್ ಆದರೆ ಅವನು ಸುಮ್ಮನೆ ಇರೋನ ಟ್ರಿಗರ್ ಮಾಡ್ದ. ಆಚೆ ಇದ್ರೆ ಅದೇ ಆಚೆ ಇದ್ರೇನೆ ದೊಡ್ಡದಾಗಿರೋದು, ಬಟ್ ಆದರೆ ಒಳಗಿದ್ದಕ್ಕೆ ವಿ ವಾಸ್ ಸೈಲೆಂಟ್ ಅಷ್ಟೇ. ಓಕೆ, ಅವರು ಒಂದು ದೊಡ್ಡ ಸ್ಟೇಟ್ಮೆಂಟ್ ಮಾಡ್ತಾರೆ, ಏನು ಅಂತಂದ್ರೆ ನೀವಿಬ್ರು ಅಂದ್ರೆ ವೈಲ್ಡ್ ಕಾರ್ಡ್ ಅಂದ್ರೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ನೀವು ಗೆಸ್ಟ್ ಅಂತ, ನೀವಿಬ್ರು ಒಳಗೋಗಿ ಇಡೀ ಶೋನೇ ಹಾಳು ಮಾಡ್ಬಿಟ್ರಿ. ಅಂದ್ರೆ ಶೋ ಒಂದು ಸಭ್ಯತೆಯಲ್ಲಿತ್ತು, ನೀವು ಹೋಗಿ ಅದನ್ನ ಕಂಪ್ಲೀಟ್ ಸ್ಪಾಯ್ಲ್ ಮಾಡ್ಬಿಟ್ರಿ ಅಂತ ಹೇಳ್ತಾರೆ. ಅದನ್ನ ಹೇಗೆ ತಗೊಂಡ್ರಿ ನೀವು ಅಂತ? ಯಾಕಂದ್ರೆ ಗೆಸ್ಟ್ ಆಗ್ಲಿ ಅಥವಾ ಒಬ್ಬ ಕಂಟೆಸ್ಟೆಂಟ್ ಆಗ್ಲಿ ಆ ಥರದೊಂದು ಮಾತು ಹೇಳಿದಾಗ ಯಾರಿಗಾದ್ರೂ ಹರ್ಟ್ ಆಗುತ್ತೆ. ನೀವು ಅದನ್ನ ಯಾವ ರೀತಿ ತಗೊಂಡ್ರಿ ಅಂತ? ಮೇಡಮ್, ಫಸ್ಟ್ ಆಫ್ ಆಲ್ ಇವ್ನು ಯಾರು ಮೇಡಮ್? ಏನು ನಾವು ಇವನ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಒಳಗೋಗಿಲ್ಲ. ನನ್ನ ಆಟ ಆಡೋಕ್ಕೆ ನಾನು ಒಳಗೋಗಿದ್ದು ಫಸ್ಟ್ ಪಾಯಿಂಟು. ಆಮೇಲೆ ಸಭ್ಯತೆ ಬಗ್ಗೆ, ಒಳ್ಳೆತನದ ಬಗ್ಗೆ ವಿಷಯಗಳು ಇವನು ಮಾತಾಡ್ತಾವನ. ನಿಮ್ಗೆ ಆನ್ಸರ್ ಸಿಕ್ತು ಅನ್ಸುತ್ತೆ. ನಾನು ಒಳಗೋಗಿದ್ದೀನಿ ಒಳ್ಳೆ ರೀತಿಲಿ, ಗೊತ್ತಿಲ್ಲದೆ ಮಾಡಿರೋ ಕೆಲಸಗಳಿಗೆ. ಅವನ ಬಗ್ಗೆ ಮಾತಾಡೋ ಅವಶ್ಯಕತೆ ನನಗಿಲ್ಲ.
ಓಕೆ, ಇನ್ನ ಬರುವಾಗ ರಕ್ಷಿತಾಗೆ ಒಂದು ಕಿವಿ ಮಾತು ಹೇಳ್ತೀರಿ ನೀವು, ಸ್ಪಂದನ ಮತ್ತೆ ಕಾವ್ಯನ್ ಬಿಟ್ಬಿಟ್ಟು ನೀನ್ ಆಟ ಆಡು, ಅಂದ್ರೆ ಅವ್ರನ್ನ ತಲೆಗೆ ಹಚ್ಕೊಳಕ್ ಹೋಗ್ಬೇಡ ಅಂತ. ಸೀಕ್ರೆಟ್ ರೂಮ್ ಅಲ್ಲಿ ಅವ್ರಿಬ್ರು ಮಧ್ಯೆ ಸಿಕ್ಕಾಬಿಡೆ ಗಲಾಟೆ ಆಗಿರುತ್ತೆ, ಧ್ರುವಂತ್ ಮತ್ತೆ ರಕ್ಷಿತಾ. ನೀವೆಲ್ಲಾನು ನೋಡೋದಿಕ್ಕಾಗಿರೋದಿಲ್ಲ, ಅಲ್ಲಿ ನಿಮ್ಗೊಂದು ಕ್ಲಿಪ್ಪಿಂಗ್ ತೋರಿಸಿರ್ತಾರೆ ಅಷ್ಟೇ. ಅಲ್ಲಿ ರಕ್ಷಿತ್ ಅವರು, ನೀವು ಇಲ್ಲಿ ಯಾರಿಗೂ ಜಸ್ಟಿಸ್ ಮಾಡಕ್ ಬರಬೇಡಿ, ಕಾವ್ಯನಿಗೆ ವೀಕ್ ಇರೋರ್ನೇ ಹಾಕಿ, ಬೇರೆಯವರಿಗೆ ಸ್ಟ್ರಾಂಗ್ ಇರೋರ್ನ, ಬೇರೆ ಆಪೋನೆಂಟ್ ಟೀಮ್ ಏನಿರುತ್ತೆ ಅವ್ರಿಗೆ ಸ್ಟ್ರಾಂಗ್ ಇರೋರ್ನೇ ಹಾಕಿ ಅಂತ ಹೇಳಿರ್ತಾರೆ. ಅಲ್ಲಿ ಏನಾಗುತ್ತೆ, ಧ್ರುವಂತ್ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ಗಿಲ್ಲಿ ಜೊತೆ ಕಾವ್ಯ ಮತ್ತೆ ಸ್ಪಂದನ ಇರೋದು ರಕ್ಷಿತನಿಗೆ ಆಗ್ತಾ ಇಲ್ಲ, ಅವ್ರನ್ನ ಹೆಂಗಾದ್ರೂ ದೂರ ಮಾಡಿ ಆ ಜಾಗದಲ್ಲಿ ರಕ್ಷಿತಾ ಇರಬೇಕು, ಅಂದ್ರೆ ಟಾಪ್ 1 ಟಾಪ್ 2 ಅಲ್ಲಿ ನಾವಿಬ್ರೇ ಇರಬೇಕು ಅನ್ನೋದು ಅವಳ ತಲೆಯಲ್ಲಿದೆ ಅಂತ. ನಿಮಗೆ ಹಂಗ ಅನ್ಸುತ್ತೆ? ಯಾಕಂದ್ರೆ ಅವ್ಳಿಗಿನ್ ತುಂಬಾ ಹಚ್ಕೊಂಡಿದ್ರಿ ನೀವು, ಅಂಡ್ ನಿಮಗೆ ತುಂಬಾ ಕ್ಲೋಸ್ ಕೂಡ ಇದ್ರು. ಮೇಡಮ್, ನಾನು ನಿನ್ನೆ ನಮ್ಮ ಅಮ್ಮಂಗೆ ಹೇಳ್ತಾ ಇದ್ದೆ, ನನಗೆ ತಂಗಿ ಒಬ್ಬರನ್ನ ಕೊಡ್ಬೋದಾಗಿತ್ತ, ನೀನು ಯಾಕೆ ಹಿಂಗೆ ಮಾಡಿಬಿಟ್ಟೆ, ನಾನು ಒಬ್ಬನೇ ಮಾಡಿಬಿಟ್ಟೆ ಮನೇಲಿ ಅಂತ. ನನಗೆ ಆ ತಂಗಿ ಭಾವನೆ ಕೊಟ್ಟಿದ್ದ ಆ ಹುಡುಗಿ. ನಾನು ಮಲಗಿದ್ದಾಗೆಲ್ಲ ಎಬ್ಬರಿಸಿ ನಂಗೆ ಊಟ ಮಾಡಿಸಿದ್ದಾಳೆ. ನನ್ನ ಪ್ರಕಾರ ತುಂಬ ಇನ್ನೋಸೆಂಟ್ ಆ ಹುಡುಗಿ, ಅವಳಿಗೆ ಗೊತ್ತಾಗಲ್ಲ. ಬಟ್ ಕೋಪ ಬಂದರೆ ಅವಳ ಥರ ವ್ಯಕ್ತಿ ಇನ್ನೊಬ್ಳಿಲ್ಲ. ಅವಳು ಯಾಕೋ ಕಾವ್ಯನ ಸ್ಪಂದನ ತೀರಾ ತಲೆಗೆ ತೊಗೊಂಡವಳೆ. ಅಂದರೆ ಅದೇನು ವಿಷಯನೋ ಅದೇನು ಕಥೆನೋ ನನಗೆ ಗೊತ್ತಿಲ್ಲ. ಬಟ್ ಆದರೆ ಸ್ಪಂದನ ಹಿಂಗೆ, ಕಾವ್ಯ ಹಿಂಗೆ ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾಳೆ. ಅವರಿಬ್ಬರನ್ನೂ ದ್ವೇಷಿಸ್ತಾಳೆ. ನಾನು ಅದನ್ನೇ ಹೇಳಿದೆ ಆಚೆ ಬರುವಾಗ, ಅವರಿಬ್ಬರನ್ನ ತಲೆನ ತೆಗೆದುಬಿಡು, ನಿನ್ನ ಆಟ ನೀನು ಆಡು ಅಂತ. ಅದನ್ನ ಎಲ್ಲೋ ಅವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ 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 ಇವಳು ಆಟಗಳು ಹಾಳು ಮಾಡ್ಕೊತಾ ಇದ್ದಾಳೆ. ಸೊ ಅದನ್ನ ಮಾಡೋದು ಬೇಡ. ಇನ್ನು ಮುಂದೆ ಆದ್ರೂ ಅರ್ಥ ಆಗಿದ್ರೆ ನಾನು ಹೇಳಿದ್ದು, ಇನ್ನು ಮುಂದೆ ಆದ್ರೂ ಅವ್ರಿಬ್ಬರನ್ನ ಮರ್ತ್ಬಿಟ್ಟು ಅವಳು ಆಟ ಆಡ್ಲಿ ಅಂತ. ಮಾಳುಗಿರೋ ಫ್ಯಾನ್ ಬೇಸ್ ನೋಡ್ಬಿಟ್ಟು ರಕ್ಷಿತಾ ಏನಾದ್ರು ಅವ್ರಿಗೆ ಕ್ಲೋಸ್ ಆಗಿದ್ರೆ ಅದರಿಂದ ಮಾಳು ಆಟ ಏನಾದ್ರು ಹಾಳಾಗ್ತಿದ್ಯಾ? ಮಾಳು ಆಟ 100% ಹಾಳಾಗ್ತಾ ಇದೆ. ಮಾಳು ಆಚೆ ಬಂದ್ರೆ ಇವಳಿಂದಾನೆ, ರಕ್ಷಿತಾ ಇಂದಾನೆ. ಯಾಕಂದ್ರೆ ಅತಿಯಾದ ಪ್ರೀತಿ. ಅವನು ಮಾಳು ಪಾಪ ಎಲ್ಲೂ ಮಾತಾಡಲ್ಲ, ಅವನ ಸ್ಟ್ಯಾಂಡ್ ಅವ್ನು ತಗೊಂತಾ ಇಲ್ಲ. ಅದೇನಾಗುತ್ತೆ, ರಕ್ಷಿತಾ ಮಾತಾಡಿ ಅದು ರಕ್ಷಿತಾ ಒಂಥರ ಮೌತ್ ಪೀಸ್ ತರ ಆಗ್ಬಿಡಾಳೆ ಮಾಳುಗೆ. ಸೊ ಅವ್ನು ಆಟ ಹಾಳಾಗ್ತಿರೋದು ಇವಳಿಂದಾನೆ. ಬಟ್ ಅದು ಅದೇ ಅತಿಯಾದ ಪ್ರೀತಿ, ಪ್ಯೂರ್ ಲವ್. ಬಟ್ ಅದನ್ನ ತಡೆಯಕ್ಕೂ ಆಗಲ್ವಲ್ಲ, ಏನ್ ಮಾಡ್ತೀರಾ? ನೀವು ಎಲ್ಲಾ ಎಪಿಸೋಡ್ಸ್ ನೋಡ್ಕೊಂಡು ಹೋಗಿದ್ರ ರಜತ್ ಹೋಗುವಾಗ? ಒಳಗೆ ನಾನು 3-4 ನೋಡಿದ್ದೆ. ಯಾಕಂದ್ರೆ ಒಂದ್ ಎಪಿಸೋಡ್ ಅಲ್ಲಿ ಇವರು ಕಾಕ್ರೋಚ್ ಸುದ್ದಿ ಅವರು ರಕ್ಷಿತನಿಗೆ ಸೆಡೆ ಅನ್ನೋದೊಂದು ಪದ ಬಳಸ್ತಾರೆ. ತುಂಬಾ ದೊಡ್ಡ ಇಶ್ಯೂ ಆಗ್ಬಿಟ್ಟಿರತ್ತೆ ಅದು. ಸುದೀಪ್ ಸರ್ ಕೂಡ ಬೈತಾರೆ. ಬಟ್ ಅದು ಅದೇ ಪದನ ಮತ್ತೆ ನೀವು ಕೂಡ ಬಳಸ್ಬಿಡ್ತೀರಾ ಒಳಗೆ. ನಿಮಗೆ ಸರಿ ಅನ್ಸುತ್ತೆ ಅದು ಮಾತಾಡಿದ್ದು? ಮೇಡಮ್, ಅದು ನಿಮ್ಮ ಹತ್ರ ನಾನು ಹೆಂಗೆ ಹೇಳ್ಬೇಕು ಅಂತ ನನಗೆ ಗೊತ್ತಿಲ್ಲ. ಐ ಆಮ್ ಸಾರಿ ಅಬೌಟ್ ಇಟ್. ಬಟ್ ನಾನು ಹುಡುಗಿಗೆ ಹೇಳಿಲ್ಲ, ನಾನು ಹುಡ್ಗಂಗೆ ಹೇಳಿರೋದು. ದಿಸ್ ಡಿಫ್ರೆನ್ಸ್, ರೈಟ್? ಬಟ್ ಅದ್ರ ಕರೆಕ್ಟ್ ವರ್ಡು ಅಂತ ಹೇಳ್ತಾ ಇಲ್ಲ. ಸಡೆ ಅಂದ್ರೆ ಏನು, ಅದು ಅವ್ರು ಹೇಳ್ದಂಗೆ ಇಟ್ ಈಸ್ ಅ ವೇಸ್ಟ್ ಪ್ರಾಡಕ್ಟು, ಇಲ್ಲಾಂದ್ರೆ ಯೂಸ್ಲೆಸ್ಸು, ಆ ಥರ ಅದನ್ನ ಪದ ಬಳಕೆ ಮಾಡ್ತೀವೋ ನನಗೆ ಗೊತ್ತಿರೋ ಪ್ರಕಾರ. ಅದು ಬಿಟ್ಟು ಏನೋ ಯಾರಿಗೋ ಹೇಳಲೇಬೇಕು ಅಂತ ನಾನು ಹೇಳಿಲ್ಲ. ಮಾಮೂಲಿ ಮಾತಾಡೋವಾಗ ಕೂತ್ಕೊಳ್ಳೋ ಅಂತ ಬಂದ್ಬಿಡ್ತೇ ಹೊರತು ಇಟ್ ವಾಸ್ ನಾಟ್ ಇಂಟೆನ್ಷನಲ್. ಆಮೇಲೆ ನನಗೆ ಸುದೀಪ್ ಸರ್ ಹೇಳ್ತಾರೆ, ಇದೆಲ್ಲ ನೀವು ಮಾತಾಡಿದಾಗ ನಾನು ನೋಡ್ತಾ ಇರ್ತೀನಿ ಅನ್ನೋದು ನಿಮಗೆ ತಲೆಯಲ್ಲಿ ಇದೆಯಾ ಅಂತ. ನನ್ಗೆ ಅಲ್ಲಿ ಬೇಜಾರಾಗೋದು. ಕರೆಕ್ಟ್ ಅಲ್ವಾ? ನಾನು ಮಾತಾಡ್ಬಿಡ್ತೀನಿ. ಬಟ್ ಆದರೆ ಅದನ್ನ ಸುದೀಪ್ ಸರ್ ನೋಡ್ತಾರೆ, ಜನ ನೋಡ್ತಾರೆ, ಏನಂತ ಜಡ್ಜ್ ಮಾಡ್ತಾರೆ ಅಂತ ನನಗೆ ಪರ್ಸನಲಿ ಬೇಜಾರಾಯಿತು. ಬಟ್ ಆದರೂ ಐ ಆಮ್ ನಾಟ್ ಜಸ್ಟಿಫೈಂಗ್. ಮಾತಾಡಿದ ತಪ್ಪು, ಇನ್ನು ಮುಂದೆ ಅದನ್ನ ಮಾತಾಡಲ್ಲ. ಓಕೆ, ಇನ್ನು ಮನೆಯಲ್ಲಿ ರಾಶಿಕ್ ಅವ್ರಿಗೆ ಆಲ್ರೆಡಿ ಒಂದು ದೊಡ್ಡ ಹರ್ಟ್ ಆಗಿರುತ್ತೆ. ಏನು ಅಂತಂದ್ರೆ, ಧ್ರುವಂತ್ ಅವರು ಒಂದು ಮಾತು ಹೇಳಿರ್ತಾರೆ, ರಾಶಿಕಾ ಫಸ್ಟು ನನ್ನಿಂದೆ ಬಿದ್ದಿದ್ರು, ಅಂದ್ರೆ ಅದೇ ಆ್ಯಂಗಲಲ್ಲಿ ಮಾತಾಡ್ತಾರೆ. ಫಸ್ಟ್ ಅಭಿ ಜೊತೆ ಇದ್ರು, ಆಮೇಲೆ ನನ್ನ ಜೊತೆ ಬಂದರು, ಆಮೇಲೆ ಸೂರಜ್ ಬಂದ್ಮೇಲೆ ಸೂರಜ್ ಜೊತೆಗೆ ಹೋಗ್ಬಿಟ್ರು ಅಂತ. ನೀವು ನಿಂತ್ಕೊಂಡಲ್ಲಿ ಒಂದು ಮಾತು ಹೇಳ್ತೀರಿ ಸೂರಜಿಗೆ ಹೇಳುವಾಗ, ನೀನು ಮತ್ತೆ ರಾಶಿಕಾ ರೊಮ್ಯಾನ್ಸ್ ಮಾಡೋದು ನೋಡಿದ್ದೀವಿ ನಾವು ಅಂತ ಹೇಳ್ಬಿಟ್ಟು. ನಿಮಗೇನಾದ್ರು ಅಂದರೆ ಆ ಪದ ಬಳಸಿದ್ದು ಅದು ಆಬ್ವಿಯಸ್ಲಿ ಯಾವ ಹುಡುಗಿ ಇದ್ರು ಆ ಜಾಗದಲ್ಲಿ ಹರ್ಟ್ ಆಗುತ್ತೆ. ನಿಮಗೆ ಆ ಪದ ಬಳಸಿದ್ರ ಬಗ್ಗೆ ಏನಾದ್ರು ಗಿಲ್ಟ್ ಇದೆಯಾ? ಐ ವಾಸ್ ವೆರಿ ಸಾರಿ ಅಬೌಟ್ ಇಟ್. ಅದು ಮಾತಾಡೋ ಬರ್ದಲ್ಲಿ ಬಂದ್ಬಿಡ್ತು. ಯಾಕಂದ್ರೆ ನಾನು ಅಷ್ಟೊಂದು ಹೀಟ್ ಆಗ್ಬಿಟ್ಟಿದ್ದೆ. ಆಮೇಲೆ ರಾಶಿಕಾಗೆ ಪರ್ಸನಲಿ ನಾನೇ ಹೋಗಿ ಸಾರಿ ಕೇಳಿ, ಅವಳನ್ನ ಕೂತ್ಕೊಂಡು ಅವಳು ನನ್ನ ಹತ್ರ ಏನೂ ಮಾತಾಡೋದೇ ಬೇಡ, ನಾನೇ ನಿನ್ನ ಹತ್ರ ಹೇಳ್ತೀನಿ ಅಂದ್ಬಿಟ್ಟು ನಾನು ಸಾರಿ ಕೇಳಿದೆ. ಯಾಕಂದ್ರೆ ಅದು ಸೂರಜ್ ಆಗಿದ್ರೆ ಬೇರೆ ವಿಷಯ. ಬಟ್ ರಾಶಿಕಾ ವಾಸ್ ಆಲ್ಸೋ ಇನ್ವಾಲ್ವ್ಡ್. ಹುಡುಗ ಬೇರೆ ಹುಡುಗಿ ಬೇರೆ ಆಗತ್ತೆ, ನೀವೇ ತಾನೇ ಮಾಡಿರೋದು. ಯಾಕೆ ಇವಾಗ ಇದೇ ಕ್ವಶನ್ ನಾನು ಕೇಳ್ತೀನಿ. ಅಶ್ವಿನಿ ಅವ್ರು ನನಗೆ ಒಳಗೊಂದು ಮಾತು ಹೇಳ್ತಾರೆ, ಅದೇ ಮಾತು ನಾನು ಹೇಳಿದ್ರೆ ಎಂತ ದೊಡ್ಡ ಇಶ್ಯೂ ಆಗಿರೋದು ಇವತ್ತು. ಅದು ಆಚೆನೆ ಬಂದಿಲ್ಲ ಅಂದ್ರೆ ಅರ್ಥ ಏನು? ನೀವೇ ಮಾಡಿರೋದಮ್ಮ ಎಲ್ಲ. ಹುಡುಗಿ ಬೇರೆ ಹುಡುಗ ಬೇರೆ ಅಂತ ನೀವೇ ಮಾಡಿಕ್ಕಿರೋದು, ನಾವಲ್ಲ. ನಮಗೂ ಅದೇ ಕಳ್ಸಿರೋದು. ಇವಾಗ ನಾನು ಹೇಳ್ತಾ ಇದೀನಿ, ಇವಾಗ ಸೂರಜ್ ಆಗಿದ್ರೆ ಪರವಾಗಿಲ್ಲ, ಅದನ್ನ ಮಾತಾಡ್ಕೊಂತಾನೆ ಹುಡುಗ ಅಂತ. ಇವಾಗ ಹುಡುಗಿ ಆಗಿದ್ರೆ ಈ ತರ ಆಗೋಯ್ತು, ನಾನೇ ಹೋಗಿ ಸಾರಿ ಕೇಳಿದ್ನಲ್ಲ. ದಟ್ ಇಸ್ ವಾಟ್ ಹೌ ವಿ ಬಾಟ್ ಅಪ್ ಅಲ್ವಾ? ಈಗ ನಮ್ಮ ಅಪ್ಪ ಅಮ್ಮ ಏನ್ ಹೇಳಿದಾರೆ, ಇವನು ಹುಡುಗ ಪರವಾಗಿಲ್ಲ, ಆದ್ರೆ ನನ್ನ ಮಗಳಿಗೆ ಪಾಪ 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 ಇದೇ ಆಗೋಯ್ತು ಜೀವನದಲ್ಲಿ. ಇವಾಗ ನಾವು ಏನೇ ಮಾತಾಡಬೇಕು ಹುಡುಗಿರ ಹತ್ರ ಅಂದ್ರೆ, ಇವಾಗ ನಾನು ಹೇಳಿದ್ರಿ ನೀನು ಸಡೆ ಅಂತ ಎಷ್ಟು ನೀಟಾಗಿ ಹೇಳಿದ್ರಿ, ಅದು ನಿಮ್ಮ ಹತ್ರ ಮಾತಾಡೋಕೆ ನಮ್ಗೆ ತಲೆ ಕೆಡ್ತಾ ಇದೆ ಅಂದಾಗ ನಮ್ಗೆ ಆಗಲ್ಲ ಅದು. ಸೊ ದಟ್ ಇಸ್ ವೈ ಸಾರಿ ಟು ರಾಶಿಕಾ, ಇದಾಗಬಾರ್ದು, ನಾನು ಮಾತಾಡಿದ್ದು ಬೇಜಾರಾಯಿತು ಅಂತ. ಸೊ ಅದೊಂದು ಪದ ನಾನು ಮಾತಾಡಬಾರ್ದಾಗಿತ್ತು.
ಆ್ಯಂಡ್ ಐ ಆಮ್ ಟಿಲ್ ನೌ ಸಾರಿ ಅಬೌಟ್ ಇಟ್ ಆ್ಯಂಡ್ ಐ ಆಮ್ ಸಾರಿ ಟು ರಾಶಿಕಾ. ಓಕೆ, ರಜತ್ ಅವ್ರು ಯಾವಾಗ್ಲೂ ಒಂದು ಮಾತಾಡ್ತಿದ್ದಾರೆ, ಗುದ್ದಾಡಿದ್ರೆ ನಾನು ಗಂಡಸ್ರ ಜೊತೆಗೆ ಗುದ್ದಾಡೋದು ಅಂತ. ಹಿಂಗಿದ್ದವರು ರಜತ್ ಯಾಕೆ ಅಶ್ವಿನಿ ಅವ್ರ ಮೇಲೆ ಅಷ್ಟು ಜಿದ್ದು ಸಾಧಿಸಿದ್ರು, ಅಷ್ಟು ರೊಚ್ಚಿಗೆ ಎದ್ಬಿಟ್ಟಿದ್ರು ಮನೆ ಒಳಗೆ ಅಂತ? ಮೇಡಮ್ ದ ಪ್ರಾಬ್ಲಮ್ ಇಸ್ ಲೈಕ್ ಇವಾಗ ನೋಡಿ, ನನಗೆ ಅಕ್ಕ ತಂಗಿರಿಲ್ಲ ಆಯ್ತಾ, ಬಟ್ ನನಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಅವ್ರನ್ನೆಲ್ಲ ನಾನು ಅಕ್ಕ ತಂಗಿ ಥರನೇ ಟ್ರೀಟ್ ಮಾಡಿದ್ದೀನಿ. ಮೇಡಮ್ ಐ ಹ್ಯಾವ್ ಸೀನ್ ಅ ಲಾಟ್ ಆಫ್ ಪೀಪಲ್ ಇನ್ ಮೈ ಲೈಫ್. ಹಂಗಿದ್ದಾಗ ಒಂದು ವಿಷಯನ ಮಾತಾಡಿದಾಗ ಒಂದು ವಿಷಯ ಒಂದೇ ಥರ ಹೋಗ್ಬೇಕು, ಅದನ್ನ 100 ಆ್ಯಂಗಲ್ ತಿರ್ಸೋರು ನೋಡ್ರೆ ನನಗಾಗಲ್ಲ. ಬಟ್ ಇವ್ರು ಹೆಂಗೆ ಅಂದರೆ ಒಂದು ವಿಷಯ ಮಾತಾಡಿರ್ತೀವಿ, ಅದನ್ನ ಬೇರೆ ಥರ ಪೋರ್ಟ್ರೇ ಮಾಡೋಕೆ ಟ್ರೈ ಮಾಡೋದು, ಅದನ್ನ ಮಾಡೋಕೆ ಆಮೇಲೆ ಮಾಡಿಬಿಟ್ಟು ನಾನು ಮಾಡಿಲ್ಲ ಅಂತ ಹೇಳೋದು, ಅದು ನನಗೆ ಪರ್ಸ್ನಲಿ ಇಷ್ಟ ಆಗಿಲ್ಲ. ನನಗೆ ಅಂಥವ್ರು ನೋಡಿದ್ರೆ ತುಂಬ ದೂರ. ನಾನು ಲಕ್ಕಿಲಿ ನನಗೆ ಬಿಗ್ ಬಾಸ್ ಮನೇಲಿ ಸಿಗಾಕೊಂಡು ನನ್ನ ಜಿದ್ದೇನಿತ್ತು ಅದನ್ನು ಸಾಧಿಸಿದೆ, ಟು ಬಿ ವೆರಿ ಫ್ರ್ಯಾಂಕ್. ಓಕೆ, ರಘು ಎಷ್ಟು ಕಾಮ್ ಅಂಡ್ ಕಂಪೋಸ್ಡ್ ಅಂತ ಇಡೀ ಸೀಸನ್ ಅಲ್ಲಿ ಜನಗಳು ನೋಡಿದ್ದಾರೆ. ಅಂಡ್ ಅವರು ಬೇರೆ ಶೋನಲ್ಲೂ ಕಾಣಿಸ್ಕೊಂಡಿರೋರು. ಅಂಡ್ ಅವ್ರು ಒಂಥರ ಸೊಫಿಸ್ಟಿಕೇಟೆಡ್ ಕ್ಯಾರೆಕ್ಟರು, ಒಂಥರ ಸ್ವಲ್ಪ ಕ್ಲಾಸ್ ಆಗಿರ್ತಾರೆ ಯಾವಾಗ್ಲೂ. ಅವರೇ ಗಿಲ್ಲಿನ ತಡ್ಕೊಳಕ್ಕಾಗದೆ ಫುಲ್ಲು ಸಿಡಿ ಅಂತಿದ್ದಾರೆ. ಅಂಥದ್ರಲ್ಲಿ ರಜತ್ ಅಷ್ಟು ಅಗ್ರೆಸಿವ್ ಆಗಿರ್ತಾರೆ, ಅಷ್ಟು ಸಿಡಿ ಅಂತಿರ್ತಾರೆ. ಅವ್ರು ಹೆಂಗೆ ಗಿಲ್ಲಿನ ಸಹಿಸ್ಕೊಂಡ್ರು ಅಂತ? ಇಲ್ಲ ಮೇಡಮ್, ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಹೇಳಿದಂಗೆ ವೈಬ್ ಮ್ಯಾಚ್ ಆಗೋಯ್ತು ನಮಗೆ. ಅಂದರೆ ಆ ಭಾಷೆ ಆಗಿರ್ಬೋದು, ಆ ನಾಟಿ ಸೊಗಡಾಗಿರ್ಬೋದು, ನನಗೂ ಅವನಿಗೂ ಕನೆಕ್ಟ್ ಆಗೋಯ್ತು. ಆಮೇಲೆ ನಾನು ಅವನು ರೇಗಿಸಿರೋಷ್ಟು ಮನೆಯಲ್ಲಿ ಯಾರೂ ರೇಗಿಸ್ತಾ ಇರಲಿಲ್ಲ. ಇವಳು ಚೈತ್ರ ಒಂದು ಮಾತು ಹೇಳ್ತಾಳೆ ಮೊನ್ನೆ ಆಚೆ ಬರೋವಾಗ, ಅದೇ ದುರಹಂಕಾರ, ಅದೇ ಎಲ್ಲರೂ ಕೆಳಗಾಕಿ ಮಾತಾಡೋದು. ಅದು ಕೆಳಗಾಗಿ ನಾವು ತಮಾಷೆಯಾಗಿ ಮಾತಾಡ್ತೀವಿ ಅಷ್ಟೇ, ಅದು ಹಂಗೆ ಕಾಣಿಸುತ್ತೆ ಮನೆಯವ್ರಿಗೆ. ಯಾಕಂದ್ರೆ ನಮ್ಗೆ ಯಾರೂ ಪ್ರಪಂಚ ಗೊತ್ತಿಲ್ಲ, ಯಾರ ಹತ್ರನೂ ಮಾತಾಡೋಕ್ಕಾಗಲ್ಲ, ಅಲ್ಲಿರೋರ್ನೇ ತಾನೇ ಮಾತಾಡಿಸ್ಬೇಕು. ಹಂಗೆ ಮಾತಾಡ್ಸೋವಾಗ ಏನೋ ಒಂದು ಕಾಮಿಡಿಗಳು ಬಂದಿರುತ್ತೆ. ಬಟ್ ಅದು ಹೆಂಗೆ ತೊಗೊಂತಾರೋ ಅವ್ರವ್ರಿಗೆ ಬಿಟ್ಟಿರೋದು ಮೇಡಮ್ ಅಷ್ಟೇ. ಬಟ್ ಆದರೆ ರಘು ಸರ್ ಬಗ್ಗೆ ಹೇಳಬೇಕು ಅಂದಾಗ, ಹೀ ಈಸ್ ಅ ಮ್ಯಾನ್ ವಿತ್ ಐಡಿಯಾಸ್. ತುಂಬ ತಿಳ್ಕೊಂಡಿರುವಂಥ ವ್ಯಕ್ತಿ, ತುಂಬಾನೇ ಒಂದು ನಾಲೆಜಬಲ್ ವ್ಯಕ್ತಿ. ಅವ್ರ ವೈಫ್ ನನಗೆ ತುಂಬ ಕ್ಲೋಸ್ ಫ್ರೆಂಡು, ನಮ್ಮ ಏರಿಯಾದವ್ರು. ಫಸ್ಟ್ ಆಫ್ ಆಲ್ ಅವರು ಹೌದು, ಅವ್ರು ನಾನು ಒಳಗೋಗಿದ್ದಾಗ ನಿಮ್ಮ ಬಗ್ಗೆ ತುಂಬಾ ಕೇಳಿದೀನಿ ಸರ್, ಇವಾಗಲೇ ನೋಡ್ತಾರೆ ನಿಮ್ನ ಅಂತ ಹೇಳಿದ್ರು. ಒಂದೇ ಏರಿಯಾದವ್ರಾಗಿದ್ರು ಮಾತಾಡಿಸ್ತಿಲ್ಲ ನಾವು, ನಮಗೆ ಗೊತ್ತಿರಲಿಲ್ಲ ಅಷ್ಟು ಕಾಂಟ್ಯಾಕ್ಟ್ ಇದೆ. ನನಗೆ ಅವ್ರ ವೈಫ್ ಪರಿಚಯ. ಆಮೇಲೆ ಒಳಗೆ ಹೋದ್ಮೇಲೆ ನಾನು ಅವ್ರ ಹತ್ರ ಕೂತ್ಕೊಂಡು ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ವೆರಿ 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 ನಾಲೆಜಬಲ್ ಪರ್ಸನ್, ತುಂಬಾನೇ ವಿಷಯಗಳು ತಿಳ್ಕೊಂಡಿರೋಂಥ ವ್ಯಕ್ತಿ. ಅವ್ರಿಗೇನು ಅಂದರೆ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ. ನಾವು ಜಗಳ ಆದಾಗ ನನಗೊಂದು ಮಾತು ಹೇಳ್ತಾರದು, ರಜತ್ ನಾನು ಇವನ್ನ ರೇಗಿಸ್ತಾ ಇದ್ದೆ, ಅವ್ನು ನನ್ನ ರೇಗಿಸ್ತಾ ಇದ್ದ, ನಾನು ತಡ್ಕೊಂತಿದ್ದೆ. ಬಟ್ ಆದ್ರೆ ನಾನು ಅವ್ನ ರೇಗಿಸಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನನಗೆ ಅನಿಸ್ತು ನಾನು ಈ ತರ ಕ್ಯಾರೆಕ್ಟರ್ ಅಲ್ಲ, ಇವನ್ಗೋಸ್ಕರ ನಾನು ಯಾಕೆ ನನ್ನ ಕ್ಯಾರೆಕ್ಟರ್ ಕೆಳಗಾಕೊಳ್ಳಿ ಅಂತ ಹೇಳಿದ್ರು. ಬನ್ನಿ ಸರ್, ಒಂದು ದಮ್ಮುಡಿನ ಸೆರೆ ಹೋಗ್ತೀರಾ ಬನ್ನಿ ಸರ್ ಅಂತ ನಾನು ಕರ್ಕೊಂಡೋದೆ ಅವ್ರನ್ನ. ಸೊ ಆ ಥರ ಯೋಚನೆ ಮಾಡುವಂಥ ಒಂದು ಕ್ಯಾರೆಕ್ಟರ್ ಅವರು. ಇವಾಗ ನಾನು ಹೇಳಬೇಕು ಅಂದ್ರೆ ನಾನು ಗಿಲ್ಲಿ ಒಂದೇ ಥರನೇ ಮಜಾ ಮಾಡ್ತೀವಿ ನಾವು, ಒಂಥರ ಜೋವೆಲ್ ಆಗಿರ್ತೀವಿ. ಬಟ್ ಅವ್ರು ಹಂಗಲ್ಲ, ವೆರಿ ನಾಲೆಜಬಲ್, ಆಮೇಲೆ ಯೋಚನೆ ಮಾಡುವಂಥ ವ್ಯಕ್ತಿ. ಅವರು ನನಗೊಂದು ಮಾತು ಹೇಳ್ತಾ ಇದ್ರು, ನಾವು ಮೊನ್ನೆ ಮಾತಾಡ್ತಾ ಇದ್ವಿ, ಬಟ್ ಇದನ್ನ ಹೇಳ್ಬೋದು ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಐ ಟೆಲ್. ರಜತ್, ನಾನು ಎಷ್ಟೋ ಕೆಲಸ ಮಾಡ್ತಿದ್ದೆ, ನಮ್ಮ ಅಪ್ಪ ಅಮ್ಮನಿಗೆ ಅದು ಇಷ್ಟನೇ ಆಗ್ತಿರ್ಲಿಲ್ಲ, ನನಗೆ ಅಂತ ಒಂದು ಫ್ಯಾಮಿಲಿ ಇಲ್ಲ ರಜತ್ ಅಂತ. ನಾನೊಂದು ಮಾತು ಹೇಳಿದ್ದೀನಿ ಅವ್ನಿಗೆ, ಸರ್ ನೀವು ಆಚೆ ಬನ್ನಿ, ನಿಮ್ಮ ಜೊತೆ ನಾವು ನಿಂತ್ಕೊಂತೀವಿ, ನಾವು ನಿಮ್ಮ ಫ್ಯಾಮಿಲಿ ಅಂತ. ಅದನ್ನ ಲೈಫ್ ಲಾಂಗ್ ಉಳಿಸ್ಕೊಳೋ ಕೆಲಸ ನಾನು ಮಾಡ್ತೀನಿ. ಓಕೆ, ಇದೇ ತರ ಇನ್ನೊಬ್ರಿಗೆ ಫ್ಯಾಮಿಲಿ ಆಗಿದ್ರಿ ನೀವು, ಯಾರಂದ್ರೆ ಚೈತ್ರ ಅವರು. ಅವರ ಕನ್ಯಾದಾನ ಕೂಡ ಮಾಡ್ಕೊಡ್ತೀರಿ ನೀವು. ಬಟ್ ಮನೆ ಒಳಗಡೆ ಏನೋ ಒಂದು ಪರ್ಸನಲ್ ವಿಚಾರ ಮಾತಾಡ್ಬಿಟ್ರಂತೆ, ಅವ್ರಿಗೆ ತುಂಬಾ ಹರ್ಟ್ ಆಯ್ತಂತೆ ಫ್ಯಾಮಿಲಿ ವಿಚಾರಕ್ಕೆಲ್ಲ ಹೋಗಿ. ಏನಾಯ್ತು ಆಕ್ಚುಲಿ ಅಲ್ಲಿ ಅಂತ? ಮೇಡಮ್, ಆ ವಿಷಯ ನನಗೆ ಮಾತಾಡೋಕ್ಕೆ ಇಷ್ಟನೂ ಇಲ್ಲ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಯಾಕಂದ್ರೆ ಇವಾಗ ನಾನು ಗೊತ್ತಿರೋ ಪ್ರಕಾರ ನಾನು ಯಾರ ಫ್ಯಾಮಿಲಿ ಬಗ್ಗೆನೂ ಮಾತಾಡೋ ಮಗ ಅಲ್ಲ. ಯಾರೋ ನನ್ನ ಬಗ್ಗೆ ಮಾತಾಡಿರೋದಕ್ಕೆ ನಾನು ಮಾತಾಡಿರ್ತೀನಿ ಹೊರತು, ಅದು ನಾನು ಬೇರೆಯವ್ರ ಫ್ಯಾಮಿಲಿ ಬಗ್ಗೆ ಹೇಳಲೇ ಇಲ್ಲ. ನನ್ನ ಫ್ಯಾಮಿಲಿ ಬಗ್ಗೆ ನಾನು ಹೇಳ್ಕೊಂಡೆ ಹೊರತು ಬೇರೆಯವ್ರ ಫ್ಯಾಮಿಲಿ ನಾನು ಟಚ್ ಮಾಡಿಲ್ಲ. ಆ ವಿಷಯ ನನಗೆ ಮಾತಾಡೋಕ್ಕೆ ಇಷ್ಟ ಅಲ್ಲ ಮೇಡಮ್. ನನ್ಗನ್ಸಿರೋ ಪ್ರಕಾರ ಐ ವಾಸ್ ವೆರಿ ಲಾಯಲ್ ಟು ದೇರ್ ಫ್ಯಾಮಿಲಿ ಆ್ಯಂಡ್ ಹರ್. ಅವರು ನನ್ನ ಬಗ್ಗೆ ಏನು ಮಾತಾಡ್ತಾರೆ, ಏನು ಬಿಡ್ತಾರೆ, ಲೆಫ್ಟ್ ಟು ಹರ್. ಐ ವಿಲ್ ನಾಟ್ ಟಾಕ್ ಅಬೌಟ್ ಇಟ್. ಓಕೆ, ನಿಮ್ಮ ಫ್ರೆಂಡ್ಶಿಪ್ ಮುಂದುವರಿಯತ್ತಾ? ಯಾಕಂದ್ರೆ ಮನೆಯಲ್ಲಿ ತೀರಾ ಒಂದಿನ ಪೂರ್ತಿ ಕುತ್ಕೊಂಡು ಹತ್ಬಿಡ್ತಾರ ಅವರು. ಅಂದ್ರೆ ನೀವು ಮಾತಾಡಿದವ್ರು ತುಂಬಾ ಹತ್ರ ಬಿಟ್ರು ನಾನು ತಲೆ ಕೆಡಿಸ್ಕೊಳಲ್ಲ. ಇಟ್ಸ್ ನಾಟ್ ಅಬೌಟ್ ಹರ್. ಬಟ್ ನನಗೆ ಪರ್ಸನಲಿ ಅವ್ರ ಅಮ್ಮ ತಂಗಿ ತುಂಬಾ ಇಷ್ಟ, ಆಯ್ತಾ. ವೆನ್ ಶಿ ಕೇಮ್ ಟು ಮೈ ಫ್ಯಾಮಿಲಿ, ನಾನು ಹೆಂಗ್ ಬಿಟ್ಕೊಡಕ್ಕಾಗತ್ತೆ? ನಾನು ಪರ್ಸನಲ್ ಅಟ್ಯಾಕ್ಸ್ ಆಯ್ತು ಹಂಗಿದ್ರೆ? ಅಂದ್ರೆ ಇಬ್ರು ಕಡೆಯಿಂದನೂ ಆಯ್ತದ, ಮ್ಯೂಚುವಲ್ ಆಯ್ತದ? ಡೆಫಿನೆಟ್ಲಿ ಆಯ್ತು. ಓಕೆ ಓಕೆ, ಇದೇನು ಮಾತಾಡಿಲ್ಲ ಅಂತ ಹೇಳಿ ನಾನು ಮಾತಾಡಿದೆ. ಬಟ್ ಆದ್ರೆ ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ಕೊಂಡೆ, ಅದು ಅವಳಿಗೆ ತಗೊಂಡ್ಲು ಹೊರತು ನಾನು ಅವಳಿಗೆ ಡೈರೆಕ್ಟ್ ಆಗಿ ಹೇಳಿಲ್ಲ. ನಾನು ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ತೀನಿ ಅಷ್ಟೇ. ಓಕೆ, ಮನೆಯಲ್ಲಿ ಇನ್ನೊಂದು ಆಶ್ಚರ್ಯ ತರ ಆಗಿದ್ದು ಏನು ಅಂದ್ರೆ, ಗಲಾಟೆ ಅಂತ ಆದಾಗ ಯಾವಾಗ್ಲೂ ರಜತ್ ಅವ್ರ ವಾಯ್ಸ್ ಜಾಸ್ತಿ ಕೇಳಿಸ್ತಾ ಇತ್ತು. ಬಟ್ ಅಲ್ಲಿ ಅಶ್ವಿನಿ ಮತ್ತೆ ಕಾವ್ಯ ಮಧ್ಯೆ ಒಂದು ಗಲಾಟೆ ಆಗ್ತಾ ಇರುತ್ತೆ. ಸರ್ಪ್ರೈಸಿಂಗ್ಲಿ ನೀವು ಬಂದು ಅಶ್ವಿನಿ ಸಮಾಧಾನ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ತೀರಾ, ಬನ್ನಿ ನಿಲ್ಸಿ ಅಂತ ಹೇಳ್ಬಿಟ್ಟು. ನಾನು ಅಶ್ವಿನಿ ಅವ್ರನ್ನ ಸಮಾಧಾನ ಮಾಡಿಲ್ಲ. ನನಗೆ ಯಾವಾಗ ಅಶ್ವಿನಿ ಅವರು ಕಾವ್ಯನ ಅಮ್ಮನ ಬಗ್ಗೆ ಮಾತಾಡ್ತಾರೋ, ದಟ್ ಈಸ್ ನಾಟ್ ರೈಟ್ ಅಂತ ಹೇಳಿದೆ. ಮಾತಾಡಬಾರ್ದು, ಬೇರೆಯವ್ರ ಅಮ್ಮನ ಬಗ್ಗೆ ಮಾತಾಡ್ಬಿಡಿ. ನಿಮ್ಗೂ ಅವಳಿಗೂ ಜಗಳ ಆಯ್ತಾ, ನೀವು ಮಾತಾಡ್ಕೊಳ್ಳಿ, ಬಟ್ ಅಮ್ಮನವ್ರಿಗೂ ಹೋಗ್ಬೇಡ್ರಿ ಅಂತ ನಾನು ಹೇಳಿದೆ.
ಅದಾದ್ಮೇಲೆ ನನ್ನ ಮೇಲೆ ಒಂದು ವಿಷಯ ತಿರುಗಿಸ್ತಾರೆ, ನನ್ನ ಮೇಲೆ ಒಂದು ವಿಷಯ ತಿರುಗಿಸ್ಬಿಟ್ಟು ಏನೋ ಒಂದು ಮಾತಾಡ್ಬಿಡ್ತಾರೆ. ಅಲ್ಲಿಂದ ನನಗೆ ತಲೆ ಕೆಟ್ಟಿ ಬಿಗ್ ಬಾಸ್ ಮಾತಾಡೋರ್ಗು ನಾನು ಬಿಟ್ಟಿಲ್ಲ. ಅದು ಆಚೆ ಟೆಲಿಕಾಸ್ಟ್ ಆಗಿಲ್ಲ, ಅದನ್ನ ನಾನು ಹೇಳಂಗೂ ಇಲ್ಲ. ಯಾಕಂದ್ರೆ ನಮ್ಗೆ ಆ ಶೋ ಮೇಲಿರೋ ಒಂದು ರೆಸ್ಪೆಕ್ಟ್ ಗೌರವ ಅಷ್ಟೇ. ಅದಾದ್ಮೇಲೆ ನನಗೆ ಅನಿಸ್ಬಿಡ್ತು ಈ ತರ ಅಸಹ್ಯಕ್ಕೆ ನಾವೇ ಕನ್ಸ್ಕೊಳಕ್ ಬರ್ಬೇಕು ಇಲ್ಲಿ, ನನಗಿದು ಇಷ್ಟನೇ ಆಗ್ತಾಯಿಲ್ಲ ಅಂತ. ಕೊನೆಗೆ ಬಿಗ್ ಬಾಸೇ ಬೈದ್ಮೇಲೆ ಐ ವಾಸ್ ಲೈಕ್ ಓಕೆ ನಾನು ಮಾತಾಡೋದು. ನಾನು ಸುದೀಶ್ ಅವ್ರು ಅಡ್ರೆಸ್ ಮಾಡಲೇಬೇಕಾಯ್ತು. ನೀವು ಒಂದು ಮಾತು ಹೇಳಿದ್ರಿ, ಅದೇನು ಹುಡುಗ ಆದ್ರೆ ಅದು ಓಕೆ, ಅದೇ ಆಗೋದು ಮೇಡಮ್, ದಟ್ ಈಸ್ ವಾಟ್ ಹ್ಯಾಪನ್ಸ್. ನಾನು ಹೇಳಿದೆ ವುಮೆನ್ ಕಾರ್ಡ್ ಇಟ್ಕೊಂಡು ಪ್ಲೇ ಮಾಡಕ್ ನನ್ನ ಹತ್ರ ಬರಬೇಡ್ರಿ, ಇದನ್ನ ಟೆಲಿಕಾಸ್ಟ್ ಮಾಡಲೇಬೇಕು, ಸುದೀಪ್ ಸರ್ ಇದನ್ನ ಅಡ್ರೆಸ್ ಮಾಡಲೇಬೇಕು ಅಂತ ಕೂತಿದ್ದೆ. ಕೊನೆಗೆ ಅದು ಬೇಡ, ತುಂಬಾ ತಪ್ಪಾಗತ್ತೆ ಅನ್ನೋದು ಕಾರಣಕ್ಕೆ ನಾನು ಸುಮ್ಮನಾದ್ನೇ ಹೊರತು ಇಟ್ ವಾಸ್ ವೆರಿ ರಾಂಗ್ ಆ್ಯಕ್ಚುಲಿ ವಾಟ್ ಐ ಫೀಲ್. ನೋಡಿ ಮೇಡಮ್, ವುಮೆನ್ ಕಾರ್ಡ್ ಅನ್ನೋದು ಯಾರು ಪ್ಲೇ ಮಾಡೋದು ನೀವು ಹೇಳಿ. ಇವಾಗ ನಾನು ನಿಮಗೆ ಒಂದು ಮಾತು ಹೇಳ್ತೀನಿ, ನೀವು ಹೇಳಿದ್ರೆ ಓಕೆ ಆಗುತ್ತೆ, ನಾಳೆ ಹೆಂಗೆ ಕಾಣಿಸುತ್ತೆ ಮೇಡಮ್ ನಿಮಗೆ? ನೀವು ತಗೊಂತೀರಾ ಹುಡುಗಿಯಾಗಿ? ಒಂದು ಶೋ ಅಂತ ಬಂದಾಗ ಕಂಟೆಸ್ಟೆಂಟ್ಗಳೆಲ್ಲ ಈಕ್ವಲ್ ಆಗೇ ಇರಬೇಕು, ಹುಡುಗ ಹುಡುಗಿ ಆ ತರದ್ದೆಲ್ಲ ಕನ್ಸಿಡರ್ ಮಾಡಬಾರ್ದು. ಯಾಕಂದ್ರೆ ಇವಾಗ ಹುಡುಗ ಗೆದ್ದಿದ ತಕ್ಷಣ ಜಾಸ್ತಿ ದುಡ್ಡು ಕೊಟ್ಟು ಹುಡುಗಿ ಗೆದ್ದಿದ ತಕ್ಷಣ ಕಡಿಮೆ ದುಡ್ಡು ಕೊಟ್ಬಿಡಲ್ಲ, ಎಲ್ರಿಗೂ ಈಕ್ವಲ್ ಆಗೇ ಟ್ರೀಟ್ ಮಾಡ್ತಾರೆ. ಸೊ ಅದು ಈಕ್ವಲ್ ಆಗೇ ಇರಬೇಕು. ಆಸ್ ಎ ಆಡಿಯನ್ ಆಗಿ ಅಥವಾ ಆಸ್ ಅ ಜರ್ನಲಿಸ್ಟ್ ಆಗಿ ನನಗೆ ಅನ್ಸೋದು, ಯಾವ್ದಾದ್ರು ಶೋ ಅಂತ ಬಂದಾಗ ಹುಡುಗ ಹುಡುಗಿ ಎಲ್ಲರೂ ಈಕ್ವಲ್. ಶೋ ಬಿಟ್ಬಿಡಿ, ಜಗತ್ತಲ್ಲಿ ಇರ್ಬೇಕಾಗಿರೋದು ಹೆಂಗೆ. ಪ್ರಾಬ್ಲಮ್ ಇಸ್ ಲೈಕ್ ಇವಾಗ ನಮ್ಗೆ ಅನ್ಸುತ್ತೆ ಒಂದೊಂದು ಟೈಮಲ್ಲಿ ನಾವು ಬೆಳೆದು ಬಂದಿರೋ ರೀತಿನೇ ಹೆಂಗೆ ಅಂದ್ರೆ, ಇವಾಗ ನನ್ನ ಮಕ್ಳು ಏನ್ ಮಾಡ್ತೀನಿ ಅಂದ್ರೆ, ತಪಸ್ಯ ತಪ್ಪು ಮಾಡದ್ಲಾ ತಾಂಡವ್ ಬಯಲ್ಲ ನಾನು, ತಾಂಡವ್ ತಪ್ಪು ಮಾಡಿದ್ರೆ ತಪಸ್ಸಿಂಗ್ ಬಯಲ್ಲ, ಇಬ್ರು ಈಕ್ವಲ್ ಆಗಿ ಬೆಳೆಸ್ಬೇಕು ನಾವು. ನೀವಿಬ್ರು ಒಂದೇ, ನಿನಗ್ ಅವಳು ಹೊಡದ್ಲಾ ನೀನು ಅವಳು ಕೊಡಿ, ಅವ್ ನಿನಗೆ ಹೊಡೆದ್ನ ನೀನು ಅವ್ನು ಕೊಡಿ. ಅದು ಬಿಟ್ಬಿಟ್ಟು ಹುಡುಗಿ ಪಾಪ ಅದೆಂಗೋ ಕೈ ಇಟ್ಟೆ ನಾನು ಅವ್ನು ಕೊಡಿಯಲ್ಲ. ದಟ್ ಇಸ್ ವಾಟ್ ನಾವು ಬೆಳೆಸ್ಬೇಕಾಗಿರೋ ರೀತಿ. ನಮ್ದು ಪ್ಯಾಟರ್ನ್ ಹಂಗಿತ್ತು. ಇವಾಗ ನನ್ನ ತಂಗಿ ಏನಾದ್ರು ತಪ್ಪು ಮಾಡಿ ನನಗೆ ಸರಿಯಾಗಿ ಹೊಡೆಯೋರು ಮನೇಲಿ, ಅದೇನು ಅನ್ಸ್ಬಿಡೋದು ಅಂದ್ರೆ ಅಯ್ಯೋ ಹುಡುಗಿ ಅಲ್ವಾ ಪಾಪ. ಸಿ ವುಮೆನ್ ಆರ್ ವೆರಿ ಬ್ಯೂಟಿಫುಲ್ ಸೋಲ್ಸ್, ದಟ್ಸ್ ಡಿಫ್ರೆಂಟ್. ನಾವು ಒಳ್ಳೆಯವರೇ ಅಲ್ವಾ ಮೇಡಮ್, ನಮಗೂ ಮರ್ಯಾದೆ ಕೊಡ್ಬೇಕಲ್ಲ, ನಮ್ಮನ್ನೂ ಇಷ್ಟಪಡ್ಬೇಕಲ್ಲ ಜನ. ಬರೀ ಹುಡುಗಿರು ಅಯ್ಯೋ ಹುಡುಗಿರು ಅಂದ್ರೆ ನಾವೆಲ್ಲಿಗೆ ಹೋಗೋಣ, ರೈಟ್? ಓಕೆ, ಇನ್ನು ಅಶ್ವಿನಿ ಅವರು ಬದಲಾಗಿದ್ದಾರೆ ಅನ್ನೋದು ಅಂದ್ರೆ ಸ್ವಲ್ಪ ಗೊತ್ತಾಗ್ತಾ ಇದೆ. ಅಂದ್ರೆ ಅವ್ರ ಆಟ ಶೈಲಿ ಬದಲಾಗಿದೆ, ಮಾತಾಡೋ ಶೈಲಿ ಬದಲಾಗಿದೆ. ಬಟ್ ಆದ್ರೆ ಕಂಟೆಸ್ಟೆಂಟ್ಗಳಿಗೆ ಏನ್ ಅನಿಸ್ತಾ ಇದೆ ಅಂದ್ರೆ, ಮನೆ ಒಳಗೆ ಅಶ್ವಿನಿ ಅವ್ರು ಬದಲಾಗಿಲ್ಲ, ಅವ್ರು ಯಾವತ್ತೂ ಬದಲಾಗೋದಿಲ್ಲ. ಕಾವ್ಯ ಜಗಳ ಆಡ್ಬೇಕಾದ್ರೆ ಕೂಡ ಇದೇ ಮಾತು ಹೇಳ್ತಾರೆ. ನಿಮಗೆ ಏನ್ ಅನ್ಸುತ್ತೆ? ಡ್ರಾಮಾ ಅಷ್ಟೇ. ಅಶ್ವಿನಿ ಇಸ್ ಟ್ರೈಂಗ್ ಟು ಪುಟ್ ಔಟ್ ಅ ಡ್ರಾಮಾ. ಅದು ಅವರು ಬದಲಾಗೋ ಕ್ಯಾರೆಕ್ಟರ್ ಅಲ್ವೇ ಅಲ್ಲ. ಓಕೆ ಸರ್, ಇವಾಗ ಅವರಿಬ್ರು ಜಗಳದಲ್ಲಿ ನಿಮಗೆ ಯಾರ್ದು ತುಂಬಾ ಮಿಸ್ಟೇಕ್ ಅನ್ಸುತ್ತೆ? ಅಂದ್ರೆ ಇವಾಗ ಅಶ್ವಿನಿ ಮತ್ತೆ ಕಾವ್ಯ ಜಗಳ ಆಡಿದಾಗ ಕಾವ್ಯ ಅವ್ರು ಹೇಳ್ತಾರೆ ಅಶ್ವಿನಿ ತುಂಬಾ ಹೊತ್ತಾದ್ಮೇಲೆ ನನ್ನ ಮೇಲೆ ಕೂತ್ಕೊಂಡ್ ಬಿಟ್ಟಿದ್ರು ಬಜಾರ್ ಆದ್ಮೇಲೂ ಅಂತ. ಬಟ್ ಅಶ್ವಿನಿ ಅವ್ರು ಹೇಳ್ತಾರೆ ನನ್ಗೆ ಎದ್ದೇಳೋದಕ್ಕೆ ಸ್ವಲ್ಪ ಟೈಮ್ ಆಯ್ತು, ಅವ್ರು ಅದನ್ನ ಮೆನ್ಷನ್ ಮಾಡಿದ್ರೆ ನಾನು ಓಕೆ ಅಂತ ಇದ್ದೆ, ಬಟ್ ಅವ್ರು ನನ್ನ ಆಟನೇ ಮೋಸ ಅಂತ ಅಂದ್ಬಿಟ್ರು, ನಾನು ಅದನ್ನ ಒಪ್ಕೊಳೋದಿಲ್ಲ ಅಂತ ಹೇಳ್ತಾರೆ. ಎಕ್ಸಾಂಪಲ್, ನಾನು ರಘು ಸರ್ ಹೊಡೆದಾಡ್ದಾಗ, ರಘು ಸರ್ ಇಸ್ 140 kg ಆಯ್ತಾ, ಆ ಎಪ್ಪನ್ಗೆ ನನ್ನ ಮೇಲೆ ಎದೊಳಕ್ಕೆ ಇಷ್ಟೊಂದು ಬೇಕು, ಹಿಂಗ್ ಮಲಗಿರೋರು ಹಿಂಗ್ ಬರಕ್ ಇಷ್ಟೊಂದು ಬೇಕು. ಈ ಅಮ್ಮ ಏನು 120 kg 140 kg ಎದೊಳಕ್ಕೆ ಎದೊಳ್ಬೋದಲ್ಲ ಪಟ್ಟಂತ. ಏನು ನೀನು ಅರ್ಧ ಒಂದು 30 seconds 40 seconds ಹಂಗೆ ಬಿದ್ದಿದ್ಯಾ ಅಂದ್ರೆ ವಾಟ್ ಇಸ್ ಯುವರ್ ಇಂಟೆನ್ಷನ್ಸ್? ಅದು ನನಗೂ ಅನಿಸ್ತು. ನಾನು ನೋಡ್ತಾ ಇದ್ದೀನಿ ಬಿಡಿ ಅಂತ ಕಿಡಿಸ್ತಾ ಇದ್ದಾಳೆ ಕಾವ್ಯ, ಸ್ಲೀಪಿಂಗ್ ಲೈಕ್ ದಟ್ ಅಂದಾಗ ಐ ಫೆಲ್ಟ್ ದಟ್ ವಾಸ್ ನಾಟ್ ರೈಟ್. ಓಕೆ ಸರಿ, ಇನ್ನು ನಾನು ನಿಮಗೆ 2 ರಿಂದ 3 ನಿಮಿಷ ಟೈಮ್ ಕೊಡ್ತೀನಿ. ಏನಪ್ಪ ಅಂತಂದರೆ, ನೀವು ಬರ್ತಾ ಗಿಲ್ಲಿಗೆ ಒಂದು ಮಾತು ಹೇಳ್ತೀರಿ, ಸಕಲ ಕಲಾ ವಲ್ಲಭ ಅಂತ ಹೇಳ್ಬಿಟ್ಟು. ಆ ಗಿಲ್ಲಿ ಮೆಚುರಿಟಿ ಬಗ್ಗೆ, ಗಿಲ್ಲಿ ಕಾಮಿಡಿ ಬಗ್ಗೆ, ಗಿಲ್ಲಿ ಆಟ ಶೈಲಿ ಬಗ್ಗೆ ನೀವು 3 ನಿಮಿಷ ಮಾತಾಡಬೇಕು. ಹೆಂಗೆ ಅಂದರೆ ನಾ ಕಂಡ ಗಿಲ್ಲಿ ಬುಕ್ ಇದ್ದಂಗೆ ಇರಬೇಕದು. ಗಿಲ್ಲಿ ಎಲ್ರಿಗೂ ಹೇಳ್ತಾರಲ್ಲ. ಬಟ್ ಆದರೆ ನಾನು ಒಂದು ಸಿಂಪಲ್ ಆಗಿ ಹೇಳ್ತೀನಿ, ಒಳ್ಳೆ ಸ್ನೇಹಿತ, ಕಲಾವಿದ, ಇಲ್ಲೂ ಅಷ್ಟೇ ಕಲಾವಿದ. ಆಮೇಲೆ ಅವನಿಗೆ ಹೆಂಗೆ ಬೇಕೋ ಹಂಗೆ ಆಡ್ತಾ ಇದ್ದಾನೆ, ಅವ್ನಿಗೆ ಒಳ್ಳೇದಾಗಲಿ. ಆಮೇಲೆ ಮನಸ್ಸಲ್ಲಿ ಕಲ್ಮಶ ಇಲ್ಲ ಅವನಿಗಾಗಲಿ, ರಘು ಸರ್ ಆಗಲಿ, ಯಾರಿಗೂ ನಾನು ನೋಡ್ದಂಗೆ ಕಲ್ಮಶ ಇಲ್ಲ, ಓಪನ್ ಆಗಿ ಮಾತಾಡ್ತಾನೆ. ಆಮೇಲೆ ಸ್ಟ್ಯಾಂಡ್ ಎಲ್ಲಿ ತೊಗೊಬೇಕು ಅಲ್ಲಿ ತೊಗೊತಾ ಇದ್ದಾನೆ. ಬಿಗ್ ಬಾಸ್ಗೆ ಏನೇನು ಬೇಕೋ ಎಲ್ಲ ಕೊಡ್ತಾ ಇದ್ದಾನೆ. ಅದು ಜನಕ್ಕೆ ತುಂಬ ಇಷ್ಟ ಆಗಿದೆ. ಅವ್ನಿಗೆ ಒಳ್ಳೇದಾಗಲಿ. ನಾ ಕಂಡ ಗಿಲ್ಲಿ. ಹೌದು, ನಾ ಕಂಡ ಗಿಲ್ಲಿ. ಓಕೆ, ಏನು ಗೇಟ್ ಓಪನ್ ಆಗಿದ ತಕ್ಷಣ ಹಂಗೆ ಓಡ್ ಬಂದ್ಬಿಟ್ರಲ್ಲ, ಏನು ಪಾರ್ಟಿ ಮಾಡಕ್ಕೆ ಅಷ್ಟೊಂದು ಆಸೆ ಇತ್ತಾ ಹೆಂಗೆ ಅಂತ? ಇಲ್ಲ ಮೇಡಮ್, ನನಗೆ ಅದು ಫಸ್ಟ್ ಎಕ್ಸ್ಪೀರಿಯನ್ಸ್. ಅಂದರೆ ನಾನು ಲಾಸ್ಟ್ ಸೀಸನ್ ಹೋದಾಗ್ಲೂ ಟಾಪ್ 3 ಅಲ್ಲಿ ಇದ್ದಿದ್ದ ಕಾರಣಕ್ಕೆ ನನಗೆ ಡೋರ್ ಓಪನ್ ಆಗಿಲ್ಲ. ಸುದೀಪ್ ಸರ್ ಮಾತ್ರ ಬಂದಿದ್ದು, ನಮಗೆ ಡೋರ್ ಓಪನ್ ಆಯಿತು. ನನಗೆ ಎಷ್ಟು ಫೀಲ್ ಆಯಿತು ಅಂದರೆ, ಹಿಂಗೆ ಕಳಿಸ್ತಾರಲ್ಲ ನನಗೆ ಅಂತ. ಆಮೇಲೆ ಆಚೆ ಕಡೆ ನಾನು ಸ್ವಲ್ಪ ಜನ ಮಿಸ್ ಮಾಡ್ಕೊಂತ ಇರ್ತೀನಲ್ಲ, ಅವ್ರನ್ನ ಮೀಟ್ ಮಾಡ್ಲೇಬೇಕು ಅಂತ ತುಂಬಾ ಆತರ ಕಾತರ ಇರುತ್ತೆ. ಸೊ ಐ ವಾಸ್ ವೆರಿ ಈಗರ್ ಆಲ್ಸೋ ಅದಕ್ಕೆ. ಓಕೆ, ಇನ್ನು ಸೀಸನ್ 11 ಮತ್ತೆ ಸೀಸನ್ 12 ರಜತಿಗೆ ಏನ್ ಡಿಫ್ರೆನ್ಸ್ ಇತ್ತು? ಬಿಗ್ ಬಾಸ್ ಮನೆ ಅಷ್ಟೇ ಮೇಡಮ್. ನನಗೆ 11th ಸೀಸನ್ ಬಿಗ್ ಬಾಸೇ ತುಂಬ ಮನೆ ಮಜಾ ಕೊಟ್ಟಿದ್ದು. ಆಮೇಲೆ ವೆರಿ ಎಮೋಷ್ನಲಿ ಕನೆಕ್ಟ್. ಆ ಮನೆ ನಂಗೆ ತುಂಬ ಇಷ್ಟ. ಆಮೇಲೆ ಇದು ಹಿಸ್ಟ್ರಿಲೇ ಫಸ್ಟ್ ಟೈಮ್ ಆಗಿರೋದಂತೆ ನಾನು ಕೇಳಿರೋ ಪ್ರಕಾರ, ಟೀಮ್ ಅವ್ರ ಹತ್ರ ಮಾತಾಡಿದ ಪ್ರಕಾರ
ಓದ್ ಸೀಸನ್ ವೈಲ್ಡ್ ಕಾರ್ಡು ನಾನೇ, ಈ ಸೀಸನ್ ವೈಲ್ಡ್ ಕಾರ್ಡು ನಾನೇ. ಸೊ ಐ ವಾಸ್ ವೆರಿ ಹ್ಯಾಪಿ ಅಬೌಟ್ ಇಟ್. ನೆವರ್ ದ ಲೆಸ್ ಆ್ಯಂಡ್ ನೆವರ್ ದ ರಿಗ್ರೆಟ್. ಮನೆ ನನಗೆ ಕೇಳ್ದೇ ಎಲ್ಲ ಕೊಟ್ಟಿದೆ. ತುಂಬ ಪ್ರೀತಿ ಜನರ ಹತ್ರ ಎಲ್ಲ ಕೊಟ್ಟಿರೋ ಕಾರಣಕ್ಕೆ ಐ ವಾಸ್ ಆಲ್ವೇಸ್ ವೆರಿ ಹ್ಯಾಪಿ ಅಬೌಟ್ ಇಟ್. ಓಕೆ, ನೀವು ಮನೆ ಒಳಗಡೆ ಹೋದಾಗ ನೀವು ಚೈತ್ರ ಪದೇ ಪದೇ ಒಂದು ಪದ ಬಳಸ್ತಾ ಇರ್ತೀರ, ಏನಂದ್ರೆ ಇಲ್ಲಿರೋರ್ಗೆ ಯಾರಿಗೂ ಆಟ ಆಡಕ್ ಬರಲ್ಲ, ಇಲ್ಲಿರೋರ್ಗೆ ಯಾರಿಗೂ ಉಸ್ತುವಾರಿ ಮಾಡಕ್ ಬರಲ್ಲ. ನಾನು ಹೇಳಿಲ್ಲ, ನಾನು ಚೈತ್ರ ಹೇಳಿರೋದು. ಅದನ್ನೇ ನಾನು ಗಿಲ್ಲಿಗೂ ಇದು ಕೊಟ್ಟೆ, ಏನೋ ಕ್ಲಾರಿಫಿಕೇಶನ್. ನಾನೆಲ್ಲೋ ಹೇಳಿದೆ ನಿಮ್ಗೆ ಯಾರಿಗೂ ಆಟ ಆಡಕ್ ಬರಲ್ಲ, ನಾನೇ ಗ್ರೇಟು, ನಾನು ಸಕ್ಕದಾಗ ಆಡ್ತೀನಿ, ನಾನು ಹೇಳಿದ್ದೀನಿ. ಅವಳು ಹೇಳ್ತಾರದು ಅವಳ ಹತ್ರ ಹೋಗಿ ಮಾತಾಡ್ಕೊಂಡ್ರಿ. ನಾನು ಅದನ್ನ ಹೇಳಿಲ್ಲ. ನಾನು ಹೇಳಿದ್ದೇನು ಅರ್ಧಕ್ಕೆ ಜನಕ್ಕೆ ಆಟ ಆಡಕ್ ಬರಲ್ಲ ಅಂತ. ಬಿಕಾಸ್ ದ ಪ್ರಾಬ್ಲಮ್ ಇಸ್ ಲೈಕ್ ಅವ್ರು ಅರ್ಥ ಮಾಡ್ಕೊಂಡಿದ್ದೆ ಡಿಫ್ರೆಂಟ್ ಆಗೋಗುತ್ತೆ. ನೀವು ನಂಬಲ್ಲ, ನಮ್ಮ ಸೀಸನ್ ಎಲ್ಲ ಬಿಗ್ ಬಾಸ್ ಎಷ್ಟು ಸ್ಟ್ರಿಕ್ಟ್ ಆಗಿದ್ರು, ಎಷ್ಟು ಒಂಥರ ಅರೋಗೆಂಟ್ ಆಗಿ ಮಾತಾಡ್ತಾ ಇದ್ರು ಗೊತ್ತಾ. ಇದ್ರಲ್ಲಿ ಮಗು ತರ ಹೇಳ್ತಾರ ಅವ್ರಿಗೆ, ಹಿಂಗೆ ಹಂಗೆ. ನಾನು ಬಿಗ್ ಬಾಸ್ ಅಂತ ಮನ್ಸಲ್ಲಿ ಎಕ್ಸಾಕ್ಟ್ ಆಗಿ ಪ್ರಾಬ್ಲಮ್ ಏನಂದ್ರೆ ಯಾರಿಗೂ ಅರ್ಥ ಆಗಲ್ಲ ಮೇಡಮ್. ಆಟಗಳು ಇವಾಗ ಡ್ರಮ್ ಟಾಸ್ಕ್ ನಾನು ಹೇಳ್ತಾ ಇದ್ದೀನಿ, ಡ್ರಮ್ ಟಾಸ್ಕ್ ಕೆಟ್ಟಿದ ಕಾರಣ ಚೈತ್ರನೇ. ಬಟ್ ನಾನು ರಾಶಿಗಳನ್ನ ಕರಿತಾ ಇದ್ದೀನಿ, ಹೇಳ್ತಾ ಇದ್ದೀನಿ ಈ ತರ ಆಟ ಇರೋದು. ನೀನು ಒಂದು ಬೆಳ್ಳಿ ಹೇಳಿದೆ ಅಂದ್ರೆ ಅದನ್ನ ನಮ್ಮ ಭಾಗದಿಂದ ಒಂದು ಮುಚ್ಕೊಬೇಕು ಅಂದ್ರೆ ಕೈ, ಕಾಲು, ತಲೆ ಏನಾದ್ರೂ ಯೂಸ್ ಮಾಡಿ ಮುಚ್ಕೋಬೇಕು. ಅದನ್ನ ಬಿಟ್ಬಿಟ್ಟು ನೀನ್ ಇನ್ನೊಂದು ತಗೊಂಡು ಇನ್ನೊಂದಕ್ಕೆ ಹಾಕ್ಬಿಟ್ಟು ನಿಂತ್ಕೊಂಡ್ರೆ 4 ಜನ ನಿಂತ್ಕೊಂಡ್ರೆ ಡಿಫೆಂಡ್ ಮಾಡಿ ನಾವೇನ್ ಮಾಡೋಣ. ಸೊ ಆ ತರ ಇರೋದು. ಅದನ್ನ ಹೇಳ್ತಾ ಇದ್ದೀನಿ. ರಾಶಿಕಾ ಕನ್ಫ್ಯೂಸ್ ಆದ್ಲು. ಕನ್ಫ್ಯೂಸ್ ಆದ್ರೆ ಎಷ್ಟು ಕನ್ಫ್ಯೂಸ್ ಮಾಡಿದ್ಲು. ಚೈತ್ರ ಮಾಡಿದ್ಲು, ಆಮೇಲೆ ರಘು ಸರ್ ಮಾಡಿದ್ರು, ಧನು ಮಾಡಿದ್ರು. ಯಾರು ಕೇಳಕ್ ರೆಡಿ ಇಲ್ಲ. ಕೊನೆಗೆ ಉಗಿಸ್ಕೊಂಡ್ರ ಸುದೀಪ್ ಸರ್ ಹತ್ರ. ನಾನು ಬೇಡ ಅಂದೆ, ಬೇಡ ನನ್ನ ಮಾತು ಕೇಳಿ ಅಂತ. ಇಲ್ಲ ನಾವೇ ಕರೆಕ್ಟು, ನಾವೇ ಸೂಪರ್ ಒಂದು ಉಗಿಸ್ಕೊಂಡ್ರ. ಈ ಗೇಮ್ಸ್ ಅಲ್ಲೆಲ್ಲ ರಾಶಿಕಾ ಏನಾದ್ರು ಸೂರಜ್ಗೆ ಸ್ವಲ್ಪ ಹೆಲ್ಪ್ ಆಗೋ ತರ ಏನಾದ್ರು ಮಾಡಿದ್ರೆ, ಫೇವರ್ ಏನಾದ್ರು ಮಾಡಿದ್ರೆ ಅನ್ಸುತ್ತೆ ನಿಮ್ಗೆ? ಯಾವ ಗೇಮ್ ಅಲ್ಲಿ ಅನ್ಸ್ತಂಗೆ? ಇವಾಗ ಎಕ್ಸಾಂಪಲ್ ಅದನ್ನ 2 ಬಕೆಟ್ ಇಟ್ಕೊಂಡು ನಾನು ಸೂರಜ್ ಪಾಸ್ ಕೊಟ್ಟಿದ ತಕ್ಷಣ ಹಿಂದೆ ಗಿಲ್ಲಿಗೆ ಪಾಸ್ ನಾನ್ ಪಾಸ್ ಕೊಡುವೆ. ಅವ್ರು ಕಾಣಿಸ್ ನಾನು ಪಾಸ್ ಕೊಡುವೆ. ನಾನು ಪಾಸ್ ಕೊಡೋರ್ಗು ಸುಮ್ಮನೆ ಬಿಡು, ಹೇಳಿದ ತಕ್ಷಣ ಪಟ್ಟದ ಪಾಸ್ ಕೊಡೋಳು. ನಾನು ಆಚೆನೂ ಹೇಳಿದೆ ಅದನ್ನ ಸೂರಜ್ಗೆ, ಲವ್ ನಿನ್ ಪಾಸ್ ಕೊಡೋದು ಸುಮ್ಮನೆ ಇರ್ತಿದ್ಲು ರಾಶಿಕಾ, ನೀನ್ ಪಾಸ್ ಕೊಡಿದ ತಕ್ಷಣ ಅವ್ರಿಗೂ ಪಾಸ್ ಕೊಡೋಳು ಅಂತ. ಸೊ ಅದು ನಮ್ಗೆ ಕಾಣಿಸೋದು. ಇಟ್ ವಾಸ್ ಎವಿಡೆಂಟ್. ನಾನು ಅದನ್ನೇ ಹೇಳ್ತಾ ಇರೋದು, ಆತರ ಮಾಡಬೇಡಿ. ಗೇಮು ಅಂತ ಬಂದಾಗ ನೀವು ನ್ಯಾಯವಾಗಿದ್ರೆ ನಿಮ್ಗೆ ಒಂದು ಕಿಚನ್ ಚಪ್ಪಾಳೆ ಸಿಗೋದು, ನಿಮ್ ಜನ ಇಷ್ಟಪಡೋದು. ನೀವು ಗೇಮು ಅಂತ ಬಂದಾಗ ಹಿಂಗೆಲ್ಲ ತಿರುಗಿಸ್ಬಿಟ್ರೆ ಅದು ಚೆನ್ನಾಗಿ ಇವಾಗ ಬೆಡ್ರೂಮ್ ಪಿಲ್ಲೋ ಎಷ್ಟು ವಾದ ಮಾಡೋದು ನನ್ನ ಹತ್ರ. ನಾನು ಹೇಳ್ತಾ ಇದ್ದೀನಿ, ಬೆಡ್ರೂಮ್ ಪಿಲ್ಲೋ ಇದೆ, ಬೆಡ್ರೂಮ್ ನಲ್ಲಿರೋ ಪಿಲ್ಲೋ ಅಂದ್ರೆ ಇದು ಬರುತ್ತೆ. ದೇಸ್ ಡಿಫ್ರೆನ್ಸ್ ಅಲ್ವಾ. ನನಗ್ ತಲೆ ಕೆಡಿಸಿ ಇಲ್ಲ ಬೆಡ್ರೂಮ್ ನಲ್ಲಿರೋ ಪಿಲ್ಲೋ ಅಂತಾನೆ ಹೇಳಿದ್ದು. ಕೊನೆ ನಾನು ಅದನ್ನೇ ಹೇಳಿದೆ, ಬೆಡ್ರೂಮ್ ನಲ್ಲಿರೋ ಪಿಲ್ಲೋ ಅಂದ್ರೆ ಇದಾಗುತ್ತೆ. ಓಕೆ, ಸೂರಜ್ ತಂದಾಕಿರೋದು ಬೆಡ್ರೂಮ್ ಪಿಲ್ಲೋ ಅಂದ್ರೆ ಇದೆ. ನಾನಂತೂ ನಾನು ಡಿಸ್ಟ್ರಿಕ್ಟ್ ನಿಂತ್ಕೊಂತೀನಿ ಅಂತ ಹೇಳಿದ ಮೇಲೆ ಇಸ್ ಲೈಕ್ ಚೇಂಜ್. ನನಗೆ ತಲೆ ಕೆಟ್ಟೋಯ್ತು. ನೀನ್ ನನ್ನ ಮಾತು ಕೇಳಮ್ಮ, ಐ ಆಮ್ ರೈಟ್, ನನ್ನ ಮಾತು ಕೇಳೋ ಅಂತ ಇದೀನಿ. ಇಸ್ ನಾಟ್ ಓಕೆ ವಿತ್ ಇಟ್. ಅದು ಕಾಣಿಸುತ್ತೆ ನೀಟಾಗಿ. ಸರಿ, ನೀವು 2 ಸೀಸನ್ ಅಲ್ಲಿ ಕಂಟೆಸ್ಟೆಂಟ್ ಆಗಿದ್ದವರು, ಹಾಗಾಗಿ ಕ್ವೆಶನ್ ಕೇಳ್ತಾ ಇದ್ದೀನಿ. ನಾವು ಇವಾಗ ಯಾವ್ದಾದ್ರು ಟೀಮ್ ಮಾಡ್ತೀವಿ ಅಥವಾ ಡಿವೈಡ್ ಮಾಡ್ತೀವಿ ಕಂಟೆಸ್ಟೆಂಟ್ಗಳನ್ನ ಅಂತಂದ್ರೆ, ನಾನು ಅದರಲ್ಲಿ ಜಸ್ಟಿಸ್ನ ನೋಡ್ಬೇಕಾ ಅಥವಾ ನನಗೆ ಇಂಥವ್ರು ಗೆಲ್ಬೇಕು, ಈ ಟೀಮ್ ಅವರು ಅಂದ್ರೆ ಯಾರು ವೀಕ್ ಇರ್ತಾರೆ ಅವ್ರು ಸೋಲ್ಬೇಕು, ಯಾರು ಸ್ಟ್ರಾಂಗ್ ಇರ್ತಾರೆ ಅವ್ರು ಗೆಲ್ಬೇಕು? ಇದು ಮಾಡಿದ ತಪ್ಪು ನಾನು ಹೇಳ್ತಾ ಇದ್ದೀನಿ. ನಾನು ಅಲ್ಲಿ ಮನೆಯೊಳಗೆ ಕೂತಿದ್ದಾಗ ಬಿಗ್ ಬಾಸ್ ಈ ತರ ಯೋಚನೆ ಮಾಡಲ್ವೇ, ಬಿಗ್ ಬಾಸ್ ಇದನ್ನ ಮಾಡಲ್ವೇ? ಯಾಕಂದ್ರೆ ನಮ್ ಟೀಮಲ್ಲ ಡಮಿಗಳು. ನಾನು ಒಬ್ಬ ಕೂತೀನಿ ಎಷ್ಟೊಂದು ಹೊಡೆದಾಡಕ್ಕಾಗತ್ತೆ. ನನಗೆ ಕಾಲ್ ಬೇರೆ ಇಟ್ಟಾಕ್ಬಿಟ್ಟೈತೆ, ನನ್ ಕೇಳಿ ಆಗ್ತಾ ಇಲ್ಲ. ಅವ್ರು ಡ್ರಮ್ ಟಾಸ್ಕ್ ಹಿಡ್ಕೊಂಡ್ ಕುತ್ಕೊಂಡು ಧನು ಎಳಿತಾವನೆ ನಾನು ಆದ್ರೂ ಕೂತ್. ಬಿಗ್ ಬಾಸ್ ಈ ತರ ಮೋಸ ಮಾಡಲ್ವೇ? ಹೆಂಗಿದು ನೋಡ್ರೆ ರಕ್ಷಿತದ ಕೆಲಸ, ಅದು ರಕ್ಷಿತನೇ ಮಾಡಿದ, ಅದು ಮಾಡಬಾರ್ದಾಗಿತ್ತು. ಓಕೆ, ನಿಮ್ ಪ್ರಕಾರ ಯಾರು ವಿನ್ ಆಗ್ಬೋದು ರಜತ್ ಅವ್ರ ಈ ಸೀಸನ್ ನ? ನನಗೆ ಇಬ್ರೇಸ್ ಇದೆ. ಒಂದು ರಘು ಸರ್, ಅದು ಬಿಟ್ರೆ ನನ್ನ ಸ್ನೇಹಿತ ಗಿಲ್ಲಿ. ಓಕೆ, ಯಾರು ವಿನ್ ಆಗಬಹುದು? ನಿಮಗೆ ಆಗ್ಬೇಕು, ಓಕೆ ಆಗ್ಬಹುದು, ಯಾರು ಅದು ನಾನು ಹೇಳಲ್ಲ. ಓಕೆ ಸರ್, ಈ ಸೀಟಲ್ಲಿ ನೆಕ್ಸ್ಟ್ ವಾರ ಯಾರಿರ್ಬೋದು? ಈ ಸೀಟಲ್ಲಿ ಹೇಳಕ್ಕಾಗಲ್ಲ, ನೀವು ಗೆಸ್ಟ್ ಅಲ್ವಾ. ಆಕ್ಚುಲಿ ನೆಕ್ಸ್ಟ್ ವಾರ ಯಾರು ಎಲಿಮಿನೇಟ್ ಆಗ್ಬೋದು? ಇಬ್ರು ಎಲಿಮಿನೇಟ್ ಆದ್ರೆ ನನಗೆ ಆಗ್ಬೇಕಾಗಿರೋದು ಸ್ಪಂದನ. ಅಕಸ್ಮಾತ್ ಧನುಷ್ ಅವ್ನ ಆಟ ಚೇಂಜ್ ಮಾಡ್ಕೊಂಡಿದ್ರೆ ಅವ್ನು ಬೇಗ ಬರ್ತಾನೆ ಆಚೆ. ಓಕೆ, ಅಂದ್ರೆ ಧನುಷ್ ಯಾವ ತರ ಆಟ ಚೇಂಜ್ ಮಾಡ್ಕೊಬೇಕಂದ್ರೆ ಹೆಂಗ್ ಚೇಂಜ್ ಮಾಡ್ಕೊಬೇಕಂತ ಅವ್ರು ಮಾತಾಡೋ ಟೈಮಲ್ಲಿ ಮಾತಾಡಲ್ಲ ಮೇಡಮ್. ಆಮೇಲೆ ಎಲ್ಲರಿಗೂ ನಾವು ಒಳ್ಳೆಯವರಾಗಕ್ಕಾಗಲ್ಲ. ಅದು ಜೀವನದಲ್ಲೇ ಆಗಿರ್ಲಿ, ಬಿಗ್ ಬಾಸ್ ಮನೆಯಲ್ಲೂ ಆಗಿರ್ಲಿ, ನಾವೆಲ್ಲರ ಹತ್ರನೂ ಒಳ್ಳೆಯವರಾಗಿದ್ದು ಬಿಗ್ ಬಾಸ್ ಅಲ್ಲಿ ಇರೋಕ್ಕಾಗಲ್ಲ. ಅವ್ರ ಮಾತನ್ನ ಅವ್ರು ಮಾತಾಡಲೇಬೇಕಾಗುತ್ತೆ, ಅವ್ರ ಸ್ಟ್ಯಾಂಡ್ ಅವ್ರು ತಗೊಳ್ಳೇಬೇಕಾಗುತ್ತೆ. ವಿಚ್ ಇಸ್ ಧನುಷ್ ಇಸ್ ನಾಟ್ ಡೂಯಿಂಗ್ ಇಟ್. ಸೊ ನಿಮ್ಮನ್ನ ಮತ್ತೆ ಚೈತ್ರನ ಬಿಗ್ ಬಾಸ್ ಟೀಮ್ ಅವರಂತೂ ಸುಮ್ಮನೆ ಕಳ್ಸಿರೋದಿಲ್ಲ. ಆಟದ ಒಂದು ಇದನ್ನ ಆಂಗಲ್ನ ಚೇಂಜ್ ಮಾಡೋದಕ್ಕೆ ಅಂತ ಕಳ್ಸಿರ್ತಾರೆ. ಇವಾಗ ನೀವಿಬ್ರು ಮನೆಯಿಂದ ಹೊರಗೆ ಬಂದಿದ್ದೀರಿ. ಈ ನೆಕ್ಸ್ಟ್ ವೀಕ್ಸ್ ಅಲ್ಲಿ ಏನಾದ್ರು ಸರ್ಪ್ರೈಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಆಡಿಯನ್ಸ್? ಆಗಲ್ಲ ಅನ್ಸುತ್ತೆ. ಅಕಸ್ಮಾತ್ ನಾವ್ ಇದ್ದಿದ್ರೆ ಆಗ್ತಿತ್ತೇನೋ. ಇನ್ನು ಮುಂದೆ ಆದ್ರೂ ಅವ್ರ ಆಟ ಅರ್ಥ ಮಾಡ್ಕೊಂಡ್ರೆ ಚೇಂಜ್ ಆಗುತ್ತೆ. ಅಕಸ್ಮಾತ್ ಇಲ್ಲ ಅಂದ್ರೆ ಐ ಥಿಂಕ್ ನೋ. ಓಕೆ, ಇದು ನಮ್ಮ ಶೋನ ಲಾಸ್ಟ್ ಸೆಗ್ಮೆಂಟ್, ಯಾರ್ಯಾರು ಹೆಂಗೆ ಅಂತೇಳಿ. ಕರಿಬಸಪ್ಪ ಇನ್ನೋಸೆಂಟ್ ಅನ್ಸುತ್ತೆ ಮೇಡಮ್. ಓಕೆ, ಅಮಿತ್ ಅವ್ರ ಬಗ್ಗೆ ಒಂದು ಮಾತು ಹೇಳ್ಬೇಕು. ಆಕ್ಚುಲಿ
ಕರಿಬಸಪ್ಪ ಸರ್ ಒಂದ್ ಟೈಮಲ್ಲಿ ನಾವೆಲ್ಲ ತುಂಬಾ ಅಡ್ಮೈರ್ ಮಾಡಿ ನೋಡ್ತಿದ್ದಂತ ವ್ಯಕ್ತಿ. ನಮ್ಮ ಪಾನಿಪುರಿ ಕಿಟ್ಟಿ ಸರ್ ಜೊತೆ ಎಲ್ಲ ಅವರು ಕಾಂಪಿಟೇಷನ್ಸ್ ಮಾಡಿ ಅವ್ರ ಜೊತೆ ಎಲ್ಲ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್. ಆಮೇಲೆ ಇನ್ನೊಂದು ವಿಷಯ ಏನು ಅಂದ್ರೆ ನಮ್ಮ ರಘು ಸರ್ ಎಲ್ಲ ಸ್ಟೇಜ್ ಕೆಳಗೆ ನಿಂತ್ಕೊಂಡವ್ರ ನೋಡಿರೋದು. ಹಿ ಇಸ್ ವೆರಿ ಇನ್ನೋಸೆಂಟ್. ಅದನ್ನ ಒಳ್ಳೆ ರೀತಿ ಪೋಟ್ರೆ ಮಾಡ್ತಾರೆ, ಕೆಟ್ಟದೇನು ಮಾಡ್ತಿಲ್ಲ ಅವರು. ಬಟ್ ಆದ್ರೆ ಇನ್ ಸ್ವಲ್ಪ ಮಾತಾಡೋದ್ ಕಲ್ತ್ರೆ ಎಲ್ಲೋ ಒಳ್ಳೇದು ಅಂತ ನನಗನ್ಸುತ್ತೆ. ಬಿಕಾಸ್ ಇವನ್ ಐ ಲವ್ ಹಿಮ್. ಅವ್ರು ತೀರಾ ಇನ್ನೋಸೆಂಟ್ ಆಗೋದು ಬೇಡ ಅನ್ನೋದು ಜೀವನದಲ್ಲೂ. ಆರ್ಜೆ ಅಮಿತ್ ನಾನು ಅವ್ರನ್ನ ಜಾಸ್ತಿ ನೋಡಿಲ್ಲ ಮೇಡಮ್, ಆದ್ರೆ ಲೆಟ್ ಮಿ ನಾಟ್ ಕಮೆಂಟ್. ಓಕೆ, ಕಾಕ್ರೋಚ್ ಸುದಿ ಡಾರ್ಲಿಂಗ್. ಓಕೆ, ಕಾವ್ಯ ಫೈಟರ್. ನಾನ್ ನೋಡಿದ್ ಒಂದ್ ವಾರದಲ್ಲಿ, ಒಂದ್ ವಾರ ಫೈಟರ್. ಓಕೆ, ಗಿಲ್ಲಿ ಸ್ನೇಹಿತ. ಜಾನ್ವಿ ಸ್ವೀಟ್ ಹಾರ್ಟ್. ಓಕೆ, ಅಶ್ವಿನಿ ಗೌಡ ದುರಹಂಕಾರದ ಪರಮಾವಧಿ. ಓಕೆ, ಅಶ್ವಿನಿ SN ಅದ್ಯಾರು? ಬಹುಶಃ ನೀವು ನೋಡಿರ್ಲಿಲ್ಲ ಅಂತ ಕಾಣತ್ತೆ. ಅವ್ರು ಸ್ಟಾರ್ಟಿಂಗ್ 2 weeks 3 weeks ಅಲ್ಲೇ ಹೊರಗಡೆ ಬಂದ್ರು. ಮುದ್ದು ಲಕ್ಷ್ಮಿ ಅಂತ ಸೀರಿಯಲ್ ಮಾಡ್ತಿದ್ರು ಧ್ರುವಂತ್ ಅವ್ರ ಜೊತೆಗೇನೆ. ಅಭಿಷೇಕ್ ಇಸ್ ಸ್ವೀಟ್ ಹಾರ್ಟ್ ಅಗೇನ್. ಧನುಷ್ ಫೈಟರ್ ವಿಚ್ ಇಸ್ ನಾಟ್ ಕಮಿಂಗ್ ಔಟ್. ಧ್ರುವಂತ್ ಹೇಳ ಪದ. ಮಲ್ಲಮ್ಮ ತಾಯಿ. ಓಕೆ, ರಕ್ಷಿತಾ ನನ್ನ ತಂಗಿ. ಓಕೆ, ಮಂಜು ಭಾಷಿಣಿ ಮಂಜು ಭಾಷಿಣಿ ಮೇಡಮ್. ಓಕೆ. ಅದೇ ಇನ್ನೊಂದು ಸ್ವಲ್ಪ ಫೈಟ್ ಆಡ್ಬೇಕಾಯ್ತು ಅನ್ಸುತ್ತೆ. ಓಕೆ, ರಾಶಿಕಾ ಇಸ್ ಅ ಸ್ವೀಟ್ ಹಾರ್ಟ್. ಸ್ಪಂದನ ಇಸ್ ಅ ಪರ್ಸನ್ ನಾಟ್ ಫಿಟ್ ಫಾರ್ ಬಿಗ್ ಬಾಸ್. ಓಕೆ, ಮಾಳು ವೆರಿ ಟ್ಯಾಲೆಂಟೆಡ್ ಪರ್ಸನ್, ಆದ್ರೆ ಬಿಗ್ ಬಾಸ್ ಅವ್ರಿಗೂ ಆಗಲ್ಲ. ಸತೀಶ್ ಕ್ಯಾಡಬಮ್ಸ್. ಹರ್ಷ ಚಂದ್ರಪ್ರಭಾ ನನ್ನ ಚಿನ್ನ ಅವನು. ಓಕೆ, ರಘು ಅ ಪರ್ಸನ್ ಹೂ ಇಸ್ ವೆರಿ ಟ್ಯಾಲೆಂಟೆಡ್ ಅಂಡ್ ಅವ್ರ ಆ ಯಪ್ಪನ್ ನೋಡಿದ್ರೆ ಒಂದ್ಸತಿ ಅನ್ಸುತ್ತೆ ನಾವೆಲ್ಲ ಯಾಕೆ ಬದುಕಿದೀವಿ ಅಂತ. ಅಷ್ಟೆಲ್ಲ ಮಾಡಾಕ್ಬಿಟ್ಟವ ಯಪ್ಪ. ತುಂಬಾ ತಿಳ್ಕೊಂಡ್ರು ಅಂತ ವ್ಯಕ್ತಿ. ಓಕೆ, ಸೂರಜ್. ರೋಮಿಯೋ. ರಿಷಾ ಗೌಡ. I don't want to comment. ಓಕೆ, ಚೈತ್ರ. I don't want to comment. ಓಕೆ, ರಜತ್ ಅವರೇ, ನ್ಯೂಸ್ ಫಸ್ಟ್ ಮತ್ತೆ ಸಿಂಪ್ಲಿ ಚೀಸ್ ಕಡೆಯಿಂದ ನಿಮ್ಗೊಂದು ಚಿಕ್ಕ ಗಿಫ್ಟ್ ಹ್ಯಾಂಪರ್ ಇದೆ. Thank you. ದಯವಿಟ್ಟು ಟ್ರೈ ಮಾಡಿ, ನಿಮ್ಮ ಮಕ್ಕಳಿಗೂ ಕೊಡಿ. ಹೇಗಿದೆ ಅಂತ ಹೇಳಿ. ಚೀಸ್ ಆಕ್ಚುಲಿ ಚೀಸ್ ವೆರೈಟೀಸ್ ಆಫ್ ಚೀಸ್ ಇದೆ, ಬೇರೆ ಬೇರೆ ಫ್ಲೇವರ್ಸ್. ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಮೇಡಮ್. ಓಕೆ ರಜತ್ ಅವರೇ, ನಿಮ್ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು. ನೆಕ್ಸ್ಟ್ ನೀವೆಲ್ಲ ಏನೆಲ್ಲ ಪ್ರಾಜೆಕ್ಟ್ ಮಾಡಬೇಕು ಅನ್ಕೊಂಡಿದ್ರು ಅದೆಲ್ಲದಕ್ಕೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.